ನಮಸ್ಕಾರ. ನಮಸ್ತೆ ಸರ್. ಇಂದು ನಾನು ಮಹಾವತಾರ್ ಫೌಂಡೇಶನ್ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ 22ನೇ ಬ್ಯಾಚು ಮಧ್ಯಾಹ್ನದ ನಡೀತಾ ಇರುವಂತದ್ದು. ಈ ಇಂದು ದಿನಾಂಕ 15 ಜುಲೈ 2025 ಮಂಗಳವಾರ ಆಗಿದೆ. ಸಮಯ 3 ರಿಂದ 4 ಕಾರ್ಯಕ್ರಮ. ಉಪನ್ಯಾಸದ ವಿಷಯ ಭಾರತದ ಪವಿತ್ರ ಸಪ್ತ ನದಿಗಳ ಮಹತ್ವ ಅಂತ. ಈ ವಿಚಾರವಾಗಿ ನಾನು ಮಾತನಾಡಿದ್ದೇನೆ. ಅದೇ ರೀತಿಯಾಗಿ ಇಂದು ಎಲ್ಲದಕ್ಕೂ ಮೊದಲು ಗುರುವಿನ ವಂದನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರುವಿಗೆ ಪ್ರಾರ್ಥನೆಯನ್ನು ಮಾಡಿ ತದನಂತರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅದಕ್ಕೆ ಮೊದಲು ಸುಭಾಷ್ ಪತ್ರಿಜಿ ಎಲ್ಲ ಪಿರಮಿಡ್ ಫೌಂಡೇಶನ್ ಪ್ರತಿಯೊಂದಕ್ಕೂ, ಮಹಾವತಾರ್ ಫೌಂಡೇಶನ್ ಎಲ್ಲದಕ್ಕೂ ರೂವಾರಿಗಳಾಗಿರುವಂತ ನಮ್ಮ ಸುಭಾಷ್ ಪತ್ರಿಜಿ ಅವರಿಗೆ ನಮಸ್ಕಾರಗಳನ್ನು ತಿಳಿಸಿ, ಅದೇ ರೀತಿಯಾಗಿ 365 ದಿವಸಗಳು ಮಹಾವತಾರ್ ಫೌಂಡೇಶನ್ ಇಂದ ದಿನೇ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಸಾಕಷ್ಟು ವಿವಿಧ ಭಾಷೆಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇರುವಂತ ಎನರ್ಜಿ ಬೂಸ್ಟರ್ ರಂಗನಾಥ್ ಜೀರವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಭಗವಂತ ಅವರಿಗೆ ಇನ್ನೂ ಹೆಚ್ಚು ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನು ಹೆಚ್ಚಿನ ಕಾರ್ಯಕ್ರಮಗಳು ಹೆಚ್ಚು ಚೆನ್ನಾಗಿ ಮೂಡಿ ಬರಲಿ. ಇದು ವಿಶ್ವಕ್ಕೆ ಮಾದರಿಯಾದಂತಹ ಒಂದು ಸಂಸ್ಥೆ ಆಗಲಿ ಅಂತ ನನ್ನ ಪ್ರಾರ್ಥನೆ. ಅದೇ ರೀತಿಯಾಗಿ ಗೀತಾ ನಾಯಕ್ ಹಟ್ಟಿಯ ಮಠ ಜ್ಯೋತಿ ಅಂಜನ್ ಈ ಕಾರ್ಯಕ್ರಮದ ನಿರೂಪಕರಾಗಿದ್ದಾರೆ ಮಧ್ಯಾಹ್ನದ ಬ್ಯಾಚಿನಲ್ಲಿ. ಅವರಿಗೆ ನನ್ನ ಶುಭ ಕಾಮನೆಗಳು. ಭಗವಂತ ಅವರಿಗೂ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೇನೆ. ಅದೇ ರೀತಿಯಾಗಿ ಈ ಮಹಾವತಾರ್ ಫೌಂಡೇಶನ್ ನ ಈ ದಿನದ ಉಪನ್ಯಾಸಕ್ಕೆ ಬಂದಿರುವಂತಹ ಮಾಸ್ಟರ್ಸ್, ನಿಮಗೆಲ್ಲ ಈ ಸಪ್ತ ಪವಿತ್ರ ನದಿಗಳು ನಿಮಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ಲಿ. ಆ ನದಿಗಳ ಮಹತ್ವ ಪುಣ್ಯ ನಿಮಗೆಲ್ಲ ಪ್ರಾಪ್ತಿಯಾಗ್ಲಿ ಅಂತ ನಾನು ಹಾರೈಸ್ತೇನೆ. ಇನ್ನು ಈಗ ಮಾತನ್ನ ಶುರು ಮಾಡೋಣ. ಇಂದಿನ ಕಾರ್ಯಕ್ರಮದಲ್ಲಿ ಇದು ಕಾರ್ಯಕ್ರಮ ಏನಾಗುತ್ತೆ ಅಂದ್ರೆ, ಸಪ್ತ ನದಿಗಳ ಬಗ್ಗೆ ಹೇಳ್ಬೇಕಾದ್ರೆ ಸ್ವಲ್ಪ ಸಮಯ ಜಾಸ್ತಿ ತಗೋಬೇಕಾಗತ್ತೆ, ತುಂಬಾ ವಿವರವಾಗಿರುತ್ತವೆ. ಅದಕ್ಕೋಸ್ಕರ ಇವತ್ತು ಗಂಗಾ, ಯಮುನಾ, ಸರಸ್ವತಿ ಈ 3 ನದಿಗಳು ಪ್ರಯಾಗ್ರಾಜ್ನಲ್ಲಿ ಕ್ಷೇತ್ರದಲ್ಲಿ ಸಂಗಮವಾಗತ್ವೆ. ಈ 3 ಮಹಾನದಿಗಳ ಕುರಿತಾಗಿ ಬಹಳ ವಿಷಯಗಳು ಹೇಳೋದಿದೆ. ಇವತ್ತು ಆ 3 ನದಿಗಳನ್ನ ಬಿಟ್ಟು ನಾವು ಈ ಬೇರೆ ನದಿಗಳ ವಿಷಯವಾಗಿ ಅಂದರೆ ಇವತ್ತು ನರ್ಮದಾ, ಗೋದಾವರಿ, ಕಾವೇರಿ, ಸಿಂಧು ನದಿಗಳ ಕುರಿತಾಗಿ ಮಾತಾಡ್ತೀನಿ. ಇದ್ರ ನಂತರ ನಾಳೆ ಅವಕಾಶ ಕೊಟ್ರೆ, ನಾಳೆ ಮೋಸ್ಟ್ಲಿ ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. ನಾಳೆ ಕೊಟ್ರೆ ನಾಳಿನ ದಿವಸದಲ್ಲಿ ಈ 3 ನದಿಗಳ ವಿಷಯವಾಗಿ ಮತ್ತೆ ಮಾತನ್ನ ನನ್ನ ಉಪನ್ಯಾಸವನ್ನು ಮುಂದುವರಿಸ್ತೇನೆ. ಪವಿತ್ರವಾದ ಭಾರತ ದೇಶದ ನದಿ, ಪುಷ್ಕರಣಿ, ಸರೋವರ, ಸಮುದ್ರಾದಿ ರೂಪವಾದ ಜಲಾಶಯಗಳ ಮತ್ತು ಪರ್ವತಗಳ ಅಧಿಷ್ಠಾತೃ ದೇವತೆಗಳಿಗೆ ಮತ್ತು ಅವರೆಲ್ಲರಿಗೂ ಅಂತರ್ಯಾಮಿಯಾಗಿರುವ ಶ್ರೀ ಭಗವಂತನಿಗೆ ನನ್ನ ಪ್ರಾಣ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಉಪನ್ಯಾಸವನ್ನ ಆರಂಭಿಸ್ತಾ ಇದ್ದೀನಿ. ಈ ಭೂಮಂಡಲವು 70% ನೀರನ್ನು ತುಂಬಿಕೊಂಡಿದೆ. ಕೇವಲ 30% ಭೂಮಿಗಿದೆ. ಇಷ್ಟು ಇದ್ರೂ ಈ 70% ನೀರಿನಲ್ಲಿ ಕೇವಲ 1% ನೀರು ಮಾತ್ರ, 1% ಅಷ್ಟು ಮಾತ್ರ ಕುಡಿಯೋದಕ್ಕೆ, ಬಳಸೋದಕ್ಕೆ ಯೋಗ್ಯವಾಗಿರುವಂಥದ್ದು. ಮಿಕ್ಕಿದ ಎಲ್ಲ ನೀರುನು ವ್ಯರ್ಥ. ಈ 1% ನೀರಿನಿಂದ ಇಡೀ ಭೂಮಂಡಲವೇ ಬದುಕ್ತಾ ಇದೆ, ನಡೀತಾ ಇದೆ. ಅಂದ ಮೇಲೆ ನೀರು ಎಷ್ಟು ಅಮೂಲ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನೀರನ್ನ ಪೋಲು ಮಾಡಬಾರ್ದು, ನೀರನ್ನ ಹಾಳು ಮಾಡಬಾರ್ದು. ನೀರನ್ನ ಹಿತಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೆ ಅನುಕೂಲವಾಗಂತೆ ನಾವು ಮಾಡ್ಕೊಡ್ಬೇಕಾಗತ್ತೆ. ಆಮೇಲೆ ಈ ನದಿಗಳಿಗೆ ಇದೆಲ್ಲ ದೊರಕೋದು ಎಲ್ಲಿಂದ ನಮ್ಗೆ ಅಂದ್ರೆ, ನದಿಗಳು, ಕೆರೆಗಳು, ನೀರಿನ ತೊರೆಗಳು, ಇವುಗಳಿಂದ. ನಮ್ಮ ನಾಗರಿಕತೆ ಬೆಳೆದ ಹಾಗೇನೆ ನಾವೇನ್ ಮಾಡ್ತಾ ಇದ್ದೀವಿ, ಇಂಡಸ್ಟ್ರಿ ಬೆಳೀತಾ ಇದೆ, ಕಾರ್ಖಾನೆಗಳು, ಆಮೇಲೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ಕೊಂಡಿದೀವಿ. ನಾವು ಕಲುಷಿತವಾಗಿ ನೀರನ್ನೆಲ್ಲ, ಕೆಟ್ಟ ನೀರನ್ನೆಲ್ಲ ನದಿಗೆ ಬಿಟ್ಬಿಡ್ತೀವಿ. ಹಾಗಾಗಿ ನೀರಿನ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಮಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಕುಡಿಯುವ ನೀರನ್ನು ವಿಷವಾಗ್ತಿದೆ.
ಹಾಗಾಗಿ ಪರಿಣಮಿಸಿದೆ. ಭಾರತದ ದೇಶದ ಒಟ್ಟು ವಿಸ್ತೀರ್ಣ ನಾವು ಹೇಳ್ಬೇಕು ಅಂದ್ರೆ 32,87,263 ಚದುರ ಮೈಲಿಗಳು. ನಾವು ವಾಸ ಮಾಡುವ ಸುತ್ತಮುತ್ತಲ ಜಾಗದಲ್ಲಿ ಸಾಕಷ್ಟು ಗುಡ್ಡ ಬೆಟ್ಟಗಳಿವೆ. ನದಿ, ಸರೋವರ, ಪುಷ್ಕರಣಿ, ಕೆರೆಗಳು ಅಲ್ಲಲ್ಲಿ ಆವರಿಸಿಕೊಂಡಿವೆ. ವಿವಿಧ ಸಂಸ್ಕೃತಿ, ವಿವಿಧ ಜಾತಿಯ ಆಚಾರ, ವಿಚಾರ, ಪದ್ಧತಿ, ಪುರಾಣ ಪ್ರಸಿದ್ಧ ದೇವಾಲಯಗಳು, ಇವೆಲ್ಲ ಜನರಲ್ಲಿ ದೇವರು ಇರುವ, ಅಸ್ತಿತ್ವದಲ್ಲಿ ಇರುವ ಕುರಿತಾಗಿ ಸತ್ಯ ದರ್ಶನ ಮಾಡಿಸ್ತಾ ಇದೆ. ಹಾಗೂ ನಾವು ಸನ್ಮಾರ್ಗದಲ್ಲಿ ಹೋಗುವಂತೆ ಮಾಡ್ತಾ ಇದೆ. ಇನ್ನು ನಾನು ಹೇಳ್ಬೇಕು ಅಂತಂದ್ರೆ, ಭಾರತದ ತುದಿಯಲ್ಲಿರುವ ಹಿಮಾಲಯದ ವಿಶೇಷತೆ ಗಮನಿಸಿದರೆ, ಅಲ್ಲಿ ಹರಿಯುವ ನದಿಗಳಲ್ಲಿ ಪ್ರಮುಖವಾದವು ಅಂದ್ರೆ ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ ಹಾಗೂ ಇತರೆ 100 ಉಪನದಿಗಳು ಇವೆ. ಇವು ಎಲ್ಲ 800ಕ್ಕೂ ಹೆಚ್ಚು ದಶಲಕ್ಷ ಜನರಿಗೆ ಅನ್ನ, ಆಹಾರವನ್ನ ಒದಗಿಸುತ್ತಿದೆ. ಜೀವನದಿ ಅಲ್ಲ, ಜೀವನಾಡಿಯಾಗಿ ಜನರನ್ನ ಸಾಕ್ತಾ ಇದೆ ಅಂತ ಹೇಳ್ಬೋದು. ಇವುಗಳ ಹಾದಿಯಲ್ಲಿ 100 ಪ್ರಭೇದದ ಮರಗಳು, ಗಿಡಗಳು, ಹಕ್ಕಿಗಳು, ಸಸ್ತನಿಗಳು, ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ದೊಡ್ಡದಾಗತ್ತೆ. ಒಟ್ಟಿನಲ್ಲಿ ಎಲ್ಲಾ ಜೀವ ಸಂಕುಲನಕ್ಕೆ ಈ ನದಿಗಳು, ನದಿಗಳು ಆಶ್ರಯ ತಾಣವಾಗಿದೆ ಅಂತ ಹೇಳ್ಬೋದು. ನದಿಗಳು ಭೂಮಿಯಲ್ಲಿ ಕೇವಲ ಮಾನವನ ಸೇವನೆಗಾಗಿ ಭಗವಂತನೇ ಕಳುಹಿಸಿಕೊಟ್ಟಿರುವಂತಹ ದೇವತೆಗಳು ಎಂದು ಹೇಳಬಹುದು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ಸೇವೆ ಸಲ್ಲಿಸುವುದು ನದಿಗಳ ಧ್ಯೇಯವಾಗಿದೆ. ಮತ, ಜಾತಿ, ಭಾಷೆ, ಪ್ರಾಂತ ಯಾವುದೂ ಭೇದ ಭಾವಗಳು ಈ ನದಿಗಳಿಗೆ ಇಲ್ಲ. ಎಲ್ಲವೂ ಒಂದೇ. ಹೀಗಾಗಿ ನದಿಯಲ್ಲಿ ಮಿಂದು ಪಾವನರಾಗಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕೆ ತೀರ್ಥಯಾತ್ರೆಯಲ್ಲಿ ನದಿ ಸ್ನಾನ, ನದಿ ಪೂಜೆ, ನದಿಗೆ ಬಾಗಿನ ನೀಡುವುದು, ಈ ತರದೆಲ್ಲ ಕಾರ್ಯಕ್ರಮಗಳು ಅನೂಚಾನವಾಗಿ ನಡೆದುಕೊಂಡು ಬರ್ತಾ ಇದೆ. ಗಿರಿ ಪರ್ವತಗಳಲ್ಲಿ ಹುಟ್ಟಿ ಸಾವಿರಾರು ಮೈಲಿ ದೂರ ಹರಿದು ನದೀನಾಂ ಸಾಗರೋ ಗತಿ, ಅಂದ್ರೆ ನದೀನಾಂ ಸಾಗರೋ ಗತಿ, ನದಿ ಕೊನೆಗೆ ಏನಾಗತ್ತೆ, ಸಾಗರವೇ ಗತಿ ಅಂತ ಸಾಗರಕ್ಕೆ ವಿಲೀನ ಆಗ್ತಾ ಇದೆ. ನದಿ ಎಂದರೆ ಕೇವಲ ನೀರು ಅಥವಾ ಹರಿಯುವ ಸ್ಥಳ ಅಲ್ಲ, ಅದೊಂದು ಜಗತ್ತು. ನದಿ ಅಂದರೆ ಒಗ್ಗಟ್ಟು. ನದಿಯಿಂದಲೇ ನಾಗರಿಕತೆ, ನದಿಯಿಂದಲೇ ಜನಜೀವನ, ನದಿಯಿಂದಲೇ ನಮ್ಮ ಆಚಾರ, ವಿಚಾರ, ಸಂಸ್ಕೃತಿ ಇವೆಲ್ಲ. ನದಿ ತೀರದಲ್ಲಿಯೇ ತೀರ್ಥಕ್ಷೇತ್ರಗಳಿವೆ, ಕೃಷಿ ಭೂಮಿಗಳಿವೆ, ಕೈಗಾರಿಕೆಗಳು ಇವೆ. ನದಿಯನ್ನ ಸ್ಥೂಲವಾಗಿ ವಿಂಗಡಿಸಿದರೆ ಜೀವನದಿಗಳು, ದೇವನದಿಗಳು, ಪಾಪದೋಷ ನಿವೃತ್ತಿ ಮಾಡುವ ನದಿಗಳು, ಕ್ಷೇತ್ರ ನದಿಗಳು, ಉಗಮ ನದಿಗಳು, ಉಪನದಿಗಳು, ಇದ್ರ ಜೊತೆಗೆ ಹೊರೆಗಳು, ಝರಿಗಳು, ದೋಣಿಗಳು, ಕಲ್ಯಾಣಿಗಳು, ದೇವ ಕಲ್ಯಾಣಿಗಳು, ಕೆರೆಗಳು, ಸಂಗಮಗಳು, ಸಾಗರಗಳು, ಸಾಗರ ಸಂಗಮಗಳು, 3 ಸಮುದ್ರ ಒಂದೇ ಕಡೆ ಸೇರುತ್ತೆ ನೋಡಿ ಕನ್ಯಾಕುಮಾರಿಯಲ್ಲಿ, ಪುಷ್ಕರಣಿಗಳು, ದೇವ ಪುಷ್ಕರಣಿಗಳು, ಇತ್ಯಾದಿ ಇತ್ಯಾದಿ. ಇನ್ನು ನಾನು ಹೇಳುತ್ತಾ ಇರುವುದು ಭಾರತದ ಪರಮ ಪವಿತ್ರ ಸಪ್ತ ನದಿಗಳ ಕುರಿತಾಗಿ ಹಾಗೂ ಅದರ ಮಹತ್ವದ ಕುರಿತಾಗಿ ಇನ್ನು ನನ್ನ ಉಪನ್ಯಾಸವನ್ನು ಮುಂದುವರಿಸ್ತಾ ಇದ್ದೀನಿ. ಈ ಸಪ್ತ ನದಿಗಳಲ್ಲಿ ನಾವು ಅನುದಿನವೂ ಸ್ಮರಣೆ ಈ ರೀತಿ ಮಾಡ್ತೀವಿ, ಶ್ಲೋಕ ರೂಪದಲ್ಲಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ. ಈ ಏನು ಶ್ಲೋಕ ಇದೆ, ಇದೇನು ಅಂದ್ರೆ ಇದೇನಕ್ಕೆ ಹೇಳ್ತೀವಿ, ಈ ಅಖಂಡ ಭಾರತದಲ್ಲಿ ಈ ನದಿಗಳಿಗೆಲ್ಲ ಹೋಗಿ ನಾವು ಸ್ನಾನ ಮಾಡ್ಕೊಂಡ್ ಬರಕ್ಕಾಗಲ್ಲ. ನಾವು ಮನೆಯಲ್ಲೇನೆ ಈ ಮಂತ್ರವನ್ನು ಹೇಳಿಕೊಳ್ಳುತ್ತಾ ಸ್ನಾನವನ್ನು ಮಾಡುವುದರಿಂದ, ಈ ನದಿಗಳ ಸ್ಮರಣೆಯಿಂದನೇ ನಮಗೆ ಅಷ್ಟೂ ನದಿಗಳಲ್ಲಿ, ಸಪ್ತ ನದಿಗಳ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯವು ಪ್ರಾಪ್ತಿಯಾಗುತ್ತದೆ ಎನ್ನುವುದು ನಮ್ಮ ಋಷಿವಾಣಿ. ಅದಕ್ಕೋಸ್ಕರ ನಮ್ಮ ಸಂಸ್ಕೃತಿಯಲ್ಲಿ ನದಿಗಳಿಗೆ ಮಹತ್ವದ ಸ್ಥಾನ ಇದೆ. ನದಿಗಳು ಜೀವ ನದಿ ಅಲ್ಲ, ಜೀವನಾಡಿಗಳು. ಅಂದ್ರೆ ನಮಗೆ ಆರೋಗ್ಯವನ್ನು ಕೊಡುವಂಥವು. ಸಪ್ತ ನದಿಗಳಾದ ಗಂಗಾ, ಯಮುನಾ, ಸರಸ್ವತಿ, ಕಾವೇರಿ, ಸಿಂಧು, ನರ್ಮದಾ, ಗೋದಾವರಿ ಇವೆಲ್ಲ ಪುಣ್ಯ ಸ್ನಾನ ಮಾಡುವ ನದಿಗಳಾಗಿವೆ. ಇಲ್ಲಿ ಆರತಿ ಮಾಡುವುದು, ಬಾರ್ಗಿನ ಅರ್ಪಿಸುವುದು, ಗಂಗಾ ಪೂಜೆ ಮಾಡುವುದು ಸಂಪ್ರದಾಯಗಳು. ಈ ನದಿಯ ಪವಿತ್ರತೆಯಿಂದಾಗಿ ನಾವು ಪ್ರತಿ ದಿವಸ
ಆರತಿಯನ್ನು ಸಂಜೆ ಹೊತ್ತು ಆರತಿಯನ್ನು ಮಾಡ್ತೀವಿ. ನಮ್ಮ ಸ್ನಾನ ಮಾಡಿ ನಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಳ್ತಾ ಇದ್ದೀವಿ. ನಮ್ಮ ಸನಾತನ ಸಂಸ್ಕೃತಿ ಸಂಪ್ರದಾಯದಲ್ಲಿ ನದಿಗಳು, ಪುಷ್ಕರಣಿಗಳು, ಸರೋವರಗಳು, ಸಮುದ್ರ ಪ್ರದೇಶಗಳನ್ನು ತೀರ್ಥಕ್ಷೇತ್ರಗಳೆಂದು ಕರೆಯುತ್ತೇವೆ. ತೀರ್ಥಕ್ಷೇತ್ರಗಳನ್ನು ಪೂಜಿಸುತ್ತೇವೆ. ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ಅವುಗಳ ಜಲವನ್ನ ಪಾನ ಮಾಡೋದ್ರಿಂದ ಪಾಪ ಪರಿಹಾರ ಆಗುತ್ತದೆ, ಪುಣ್ಯ ಸಂಪಾದನೆ ಆಗುತ್ತೆ ಅನ್ನೋದು ಪ್ರತೀತಿ. ತೀರ್ಥ ಎಂಬ ಶಬ್ದಕ್ಕೆ ಪುಣ್ಯ ಜಲ, ಪುಣ್ಯ ಸ್ಥಳ, ಸ್ನಾನಘಟ್ಟ, ಹೀಗೆ ನಾನಾ ರೀತಿಯ ಅರ್ಥಗಳಿದೆ. ತೀರ್ಥಗಳಲ್ಲಿ ಸ್ಥಾವರ, ಜಂಗಮ ಮತ್ತು ಮಾನಸ ಎಂಬ ತೀರ್ಥಗಳಿವೆ. ಯಾವುದು ಸ್ಥಾವರ? ಪುಷ್ಕರ, ನೈಮಿಷಾರಣ್ಯ ಇತ್ಯಾದಿಗಳನ್ನ ಸ್ಥಾವರ ತೀರ್ಥಗಳು ಅಂತ ಕರೀತಾರೆ. ಸ್ಥಾವರ ತೀರ್ಥಗಳು ಅಂದ್ರೆ ಯಾವುದು? ನಿಂತಿರುವ ತೀರ್ಥಗಳು ಅಂತ ಹೇಳ್ತೀವಿ. ಇನ್ನು ಜಂಗಮ ತೀರ್ಥಗಳು ಅಂದ್ರೆ ಯಾವುದು? ಜ್ಞಾನಿಗಳು, ಮೇಧಾವಿಗಳು, ಗುರುಗಳು, ಸಂಗಮರು ಇವರೆಲ್ಲ ಓಡಾಡುವ ತೀರ್ಥಗಳು ಇದ್ದ ಹಾಗೆ. ಓಡಾಡುವ ತೀರ್ಥಗಳು ಅಂದ್ರೆ ಏನು? ಅವರು ಮಾಡುವ ಉಪನ್ಯಾಸಗಳು, ಅವರು ಮಾತುಗಳ ಪ್ರವಚನಗಳು ನಮ್ಮ ಸಾಮಾನ್ಯ ಜನಗಳ ಮನಸ್ಸಿನಲ್ಲಿರುವ ದೋಷಗಳನ್ನು ನಿವಾರಣೆ ಮಾಡಿ, ಮಲಿನವನ್ನು ದೂರ ಮಾಡಿ, ಆತ್ಮವನ್ನು ಶುದ್ಧೀಕರಣ ಮಾಡುವ ಪ್ರಯತ್ನವೇ ಜಂಗಮ ತೀರ್ಥದ ಮುಖ್ಯ ಉದ್ದೇಶ. ಅವರ ಮಾತುಗಳಿಂದ, ಅವರ ಪ್ರವಚನಗಳಿಂದ ನಾವು ನಮ್ಮ ಅಂತಃಕರಣದಲ್ಲಿ ಬದಲಾವಣೆಯ ಮಾರ್ಗದತ್ತ ಹೋಗ್ತೇವೆ. ಜ್ಞಾನ ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಮಾನಸ ತೀರ್ಥ ಎಂದರೆ ಯೇಷಾಂ ವಾಕ್ಯೋದಕೆ ನೈವ ಶುದ್ಧಂತಿ ಮಲಿನ ಪ್ರಜಾಹ ಅಂತಾರೆ. ಅಂದರೆ ಸತ್ಯ, ಕ್ಷಮೆ, ಇಂದ್ರಿಯ ನಿಗ್ರಹ ಮುಂತಾದ ಆತ್ಮಗುಣಗಳು ಮಾನಸ ತೀರ್ಥ ಅನ್ಸ್ಕೊಳುತ್ತವೆ. ಅದೇನು ಇವಾಗ ತಾನೇ 3 ಗಂಟೆಯಿಂದ 3:00ವರೆಗೂ ನಾವು ಮಾಡಿದ್ವಲ್ಲ, ಯಾವುದು? ಧ್ಯಾನ, ಮೆಡಿಟೇಷನ್ನು, ಪ್ರಾಣಾಯಾಮ, ಯೋಗ, ವ್ಯಾಯಾಮಗಳು ಇವೆಲ್ಲ ನಮ್ಮ ಮಾನಸಿಕ ತೀರ್ಥ ಇದ್ದಾಗೆ. ಇವು ನಮ್ಮ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನ ದೂರ ಮಾಡಿ ಆಯುರಾರೋಗ್ಯವನ್ನು ವೃದ್ಧಿಸಿ ನಾವು ಹೆಚ್ಚು ಆರೋಗ್ಯವಂತರಾಗಿ, ಸದೃಢರಾಗಿ ಲೋಕ ಕಲ್ಯಾಣದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ಬೋದು. ಇನ್ನು ಬ್ರಹ್ಮ ಪುರಾಣದಲ್ಲಿ 4 ಬಗೆಯ ತೀರ್ಥಗಳನ್ನು ವರ್ಣಿಸಿದ್ದಾರೆ. ಅದು ಯಾವುದು ಅಂದ್ರೆ ದೈವ ತೀರ್ಥ, ಅಸುರ ತೀರ್ಥ, ಆರ್ಷ ತೀರ್ಥ, ಮಾನುಷ ತೀರ್ಥ ಅಂತ. ದೈವ ತೀರ್ಥ ಅಂದ್ರೆ ಗೋದಾವರಿ, ತುಂಗಾ ನದಿ, ಕುಂಗಭದ್ರ, ಕಾಶಿ, ಗಂಗೆ, ಪುಷ್ಕರ, ಪ್ರಯಾಗರಾಜ್ ಇವೆಲ್ಲ ದೇವರಿಂದ ನಿರ್ಮಿತವಾದಂತ ತೀರ್ಥಗಳು. ಅಸುರ ತೀರ್ಥ ಎಂದರೆ ಗಯಾ, ಮೈಸೂರು ಇತ್ಯಾದಿ, ಅಲ್ಲಿ ಅಸುರರಿಂದ ನಿರ್ಮಾಣವಾದಂಥವು. ಆರ್ಷ ತೀರ್ಥ ಅಂದ್ರೆ ಪ್ರಭಾಸ, ನರನಾರಾಯಣ, ಬದರಿಕಾಶ್ರಮ, ವಸಿಷ್ಠಾಶ್ರಮ ಇತ್ಯಾದಿ, ಇಲ್ಲಿ ಋಷಿಗಳಿಂದ ನಿರ್ಮಿತವಾದಂತ ತೀರ್ಥಗಳು ಇವೆ. ಹಾಗೆ ಮಾನುಷ ತೀರ್ಥ ಅಂದ್ರೆ ಮನು, ಅಂಬರೀಷ, ಪುರು ಮುಂತಾದ ರಾಜರುಗಳು ನಿರ್ಮಿಸಿದ ತೀರ್ಥಗಳು ಅಂತ ಹೇಳ್ತೀವಿ. ನಮ್ಮ ಶರೀರವನ್ನೇ ತೀರ್ಥ ಕ್ಷೇತ್ರಕ್ಕೆ ಹೋಲಿಸಿದ್ದಾರೆ. ಅದು ಹೇಗೆ ಅಂದ್ರೆ ಚಿದಂಬರಂ ತುಹೃನ್ಮಧ್ಯಂ ಅಂದರೆ ನಮ್ಮ ಹೃದಯದ ಮಧ್ಯಭಾಗದಲ್ಲಿರುವ ಅನಾಹುತ ಚಕ್ರವೇ ಚಿದಂಬರ ಕ್ಷೇತ್ರ ಅಂತ. ಮಧ್ಯ ವಾರಣಾಸಿ, ಹುಬ್ಬುಗಳ ಮಧ್ಯದ ಸ್ಥಾನವೇ ವಾರಣಾಸಿ ತೀರ್ಥಕ್ಷೇತ್ರ. ವಾರಣಾಸಿಲಿ ಯಾರು? ಶಿವ. ಶಿವನೇ 3ನೇ ಕಣ್ಣು, ಆಜ್ಞಾಚಕ್ರ. ಇಲ್ಲಿರೋದು ಆಜ್ಞಾಚಕ್ರ, ಅದನ್ನ ಪ್ರತಿನಿಧಿಸುವಂತ ಅದು ಇಲ್ಲಿದೆ ಅಂತ ಹೇಳ್ತೀವಿ ನಾವು. ದಹಾರಾಯೋಧ್ಯ ರಾಜಿತ ರಾಮ ಅಂದ್ರೆ ನಮ್ಮ ಹೃದಯವೇ ಅಯೋಧ್ಯ ಅಂತ ಕರೀತಾರೆ. ಅಂದ್ರೆ ನಮ್ಮ ಶರೀರಕ್ಕೆ ಎಷ್ಟು ಪಾವಿತ್ರತೆ ಇದೆ. ನದಿಗೆ ಹೋಲಿಸಿದ್ದಾರೆ. ನದಿಯಲ್ಲಿನ ಪಾವಿತ್ರತೆಯನ್ನ ನಮ್ಮ ಶರೀರದಲ್ಲಿ ಕಂಡುಕೊಂಡಿದ್ದಾರೆ ನಮ್ಮವರು. ಹಾಗಾಗಿ ನಮ್ಮ ಶರೀರ ಬಹಳ ಅದ್ಭುತವಾದಂತ ಒಂದು ಸಂಸ್ಥಾನ ಆಗಿದೆ. ಇದನ್ನ ಬಹಳ ಎಚ್ಚರಿಕೆಯಿಂದ ಭಗವಂತ ಕೊಟ್ಟ ಪ್ರಸಾದ ಅಂತ ನಾವು ಹೆಚ್ಚು ಈ ಪ್ರಾಣಾಯಾಮ, ಯೋಗ, ಧ್ಯಾನ, ಮೆಡಿಟೇಷನ್, ಸಜ್ಜನ ಸಾಂಗತ್ಯ ಇವನ್ನೆಲ್ಲ ಮಾಡಿಕೊಂಡು ಜೀವನವನ್ನ ಕಳೀತಾ ಸನ್ಮಾರ್ಗದಲ್ಲಿ ಹೋಗುವುದು ದೇಶದ ಅಭ್ಯುದಯಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಕಾಶಿ ಕ್ಷೇತ್ರಂ ಶರೀರಂ ತ್ರಿಭುವನ ಜನನೀ ಜ್ಞಾನಗಂಗಾ ಭಕ್ತಿ ಶ್ರದ್ಧಾ ಗಯೇಯಂ
ನಿಜ ಗುರು ಚರಣ ಧ್ಯಾನ ಯೋಗ ಪ್ರಯಾಗ ಅಂತ ಹೇಳ್ತಾರೆ. ಅಂದ್ರೆ ಶರೀರವೇ ಕಾಶಿ ಕ್ಷೇತ್ರ, ಜ್ಞಾನವೇ ಗಂಗಾ ನದಿ, ಭಕ್ತಿ ಶ್ರದ್ಧೆಗಳೇ ಗಯಾ ಕ್ಷೇತ್ರ, ಗುರುಚರಣ ಧ್ಯಾನ ಯೋಗವೇ ಪ್ರಯಾಗ ತೀರ್ಥ ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮಜ್ಞಾನಿಯಾದ ತನ್ನ ಗುರುವಿನ ಶ್ರೀ ಚರಣವನ್ನ ಧ್ಯಾನ ಮಾಡುವುದೇ ಯೋಗ, ಅದೇ ಪ್ರಯಾಗ ಅಂತ ಹೇಳ್ತಾರೆ. ಇನ್ನು ತೀರ್ಥಕ್ಷೇತ್ರಗಳ ಬಗ್ಗೆ ಹೇಳ್ತಾ ಹೋಗ್ಬೇಕು ಅಂತಂದ್ರೆ, ಪವಿತ್ರ ಸಪ್ತ ನದಿಗಳನ್ನ ಏಕೆ ಸಂದರ್ಶಿಸಬೇಕು ಅಂತಂದ್ರೆ ಇದಕ್ಕೆ ಹಲವಾರು ಕಾರಣಗಳಿದೆ. ಮನುವಿನ ಪ್ರಕಾರ ಧರ್ಮಾಚರಣೆಗೆ 10 ಲಕ್ಷಣಗಳಿದೆ. ಅವು ಯಾವುವು ಅಂದ್ರೆ ಧರ್ಮ, ಧೃತಿ, ಕ್ಷಮ, ದಮ, ಅಸೋಮ, ಶೌಚ, ಇಂದ್ರಿಯ ನಿಗ್ರಹ, ಧೀ, ವಿದ್ಯಾ, ಸತ್ಯ ಮತ್ತು ಅಕ್ರೋಧ. ತೀರ್ಥಯಾತ್ರೆ ಮಾಡುವುದರಿಂದ ಧೃತಿ ಉಂಟಾಗುತ್ತೆ, ಅಂದ್ರೆ ಧೈರ್ಯ ಬರುತ್ತೆ, ಸಹನೆ ಸಿದ್ಧಿಸುತ್ತೆ, ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ, ಮನೋಬಲ ವೃದ್ಧಿ ಆಗುತ್ತೆ, ನಾವು ಸನ್ಮಾರ್ಗದಲ್ಲಿ ಹೋಗೋದಿಕ್ಕೆ ಸಹಾಯ ಮಾಡುತ್ತೆ. ತೀರ್ಥ ಎಂಬ ಪದಕ್ಕೆ 3 ಅರ್ಥಗಳಿವೆ. ತೀ ಅಂದ್ರೆ ತೀನ್ ಅಂದ್ರೆ 3 ಅರ್ಥ ತೀರ್ಥ. ಈ 3 ಅರ್ಥಗಳು ಯಾವುವು ಅಂದ್ರೆ ಧರ್ಮ, ಕಾಮ ಮತ್ತು ಮೋಕ್ಷ. ಈ 3 ಪುರುಷಾರ್ಥಗಳು. ತೀರ್ಥಯಾತ್ರೆಯಿಂದ ಅರ್ಥ ಸಂಗ್ರಹವಾಗಲ್ಲ, ಅರ್ಥದ ವ್ಯಯವಾಗುತ್ತೆ. ಇನ್ನು ಧರ್ಮ, ಕಾಮ, ಮೋಕ್ಷಗಳನ್ನು ಸಾಧಿಸಲು ತೀರ್ಥಯಾತ್ರೆ ಮಾಡ್ಬೇಕಾಗತ್ತೆ ನಾವು. ಧರ್ಮವೆಂದರೆ ಪುಣ್ಯವನ್ನು ಸಂಪಾದಿಸುವುದು ಅಂತ, ಅಂದರೆ ಒಳ್ಳೆಯ ಲೋಕಕ್ಕೆ ಹೋಗುವ ಬಯಕೆ ಅಂತ ಆಗುತ್ತೆ. ಕಾಮ ಅಂದರೆ ಪ್ರಾಪಂಚಿಕ ಸುಖ ಸಂಪತ್ತುಗಳು ಇಹಪರಗಳಲ್ಲಿ ಒಳ್ಳೆಯದಾಗಲಿ ಎನ್ನುವ ಬಯಕೆ. ಮೋಕ್ಷ ಅಂದ್ರೆ ಧರ್ಮ, ಕಾಮ, ಮೋಕ್ಷದಲ್ಲಿ ಕೊನೆಯದು ಮೋಕ್ಷ. ಮೋಕ್ಷ ಅಂದ್ರೆ ಪರಮಾತ್ಮನ ಪಾದಾರ ವಿಂದವನ್ನು ಸೇರಿಕೊಳ್ಳುವುದು ಎಂದಾಗುತ್ತದೆ. ಇನ್ನು ಇಷ್ಟೆಲ್ಲ ಆದ್ಮೇಲೆ ಇದು ನದಿ ಮಹತ್ವೇ, ಸಾಗರಗಳು, ಇದ್ರ ಬಗ್ಗೆ ಒಂದು ಸ್ಥೂಲವಾಗಿ ಒಂದು ಪರಿಚಯ ಮಾಡ್ಕೊಂಡ್ವಿ. ಇನ್ನು ನದಿಗಳ ಬಗ್ಗೆ ಇದು ಮಾಡೋಣ. ಮೊದಲಿಗೆ ನಾನು ನರ್ಮದಾ ತಗೋತೀನಿ, ಆಮೇಲೆ ಗೋದಾವರಿ, ಸಿಂಧು, ಕಾವೇರಿ. ಇವತ್ತಿಗೆ ಅದನ್ನು ಮುಗಿಸ್ತೀವಿ. ನಾಳೆಗೆ ಗಂಗಾ, ಯಮುನಾ, ಸರಸ್ವತಿ, ನಾಳೆ ಅಥವಾ ಇನ್ಯಾವ ದಿನ ಕೊಡ್ತಾರೋ ಆವತ್ತೊಂದು ದಿವಸ ಈ ನೆಕ್ಸ್ಟ್ 3 ಕ್ಷೇತ್ರಗಳ ಬಗ್ಗೆ ತಿಳಿಸೋಣ. ಗಂಗಾ, ಗೋದಾವರಿ ನದಿಗಳಂತೆ ನರ್ಮದೆ ಕೂಡ ಮಹಾನದಿಯಾಗಿದೆ. ಮಹಾಭಾರತ, ಮತ್ಸ್ಯ ಪುರಾಣ, ಪದ್ಮ ಪುರಾಣ, ಕೂರ್ಮ ಪುರಾಣ, ಸ್ಕಂದ ಪುರಾಣಗಳಲ್ಲಿ ನರ್ಮದಾ ನದಿ ಕುರಿತಾಗಿ ಸಾಕಷ್ಟು ವಿವರಣೆಗಳಿದೆ. ಗ್ರೀಕ್ ಪ್ರವಾಸ ಕಥನವಾದ ಪೆರಿಪ್ಲಸ್ ನಲ್ಲಿ ನರ್ಮದೆಯನ್ನ ನರ್ಮದೋ ಎಂದು ಉಲ್ಲೇಖ ಮಾಡಿದ್ದಾರೆ. ಇನ್ನು ಟಲೆಮಿಯ ಬರವಣಿಗೆಯಲ್ಲಿ ನಮ್ಮದೋ ಎಂದು ಕರೀತಾರೆ. ನರ್ಮದಾ ವಿದ್ಯಾ ಮತ್ತು ಸತ್ಪುರ ಪರ್ವತ ಶ್ರೇಣಿಯಲ್ಲಿ ಸಂಧಿಸುವ ಮಧ್ಯಪ್ರದೇಶದ ರಾಜ್ಯದಲ್ಲಿ ಸಮುದ್ರ ಮಟ್ಟದಿಂದ 914 ಮೀಟರ್ ಎತ್ತರದಲ್ಲಿದೆ. ಅಮರಕಂಟಕ ಪರ್ವತದಲ್ಲಿ ಇದು ಹುಟ್ಟುತ್ತೆ. ನರ್ಮದಾ ನದಿ ಅತ್ಯಂತ ಪವಿತ್ರವಾದದ್ದು. ಅದರಲ್ಲಿ ಸಿಕ್ಕುವ ಶಿಲೆಗಳಿಂದ ಪವಿತ್ರವಾದ ಶಿವಲಿಂಗವನ್ನು ಪೂಜೆಗೆ ಸ್ವೀಕರಿಸುತ್ತಾರೆ. ಅಲ್ಲಿರೋ ಎಲ್ಲಾ ಕಲ್ಲುಗಳು ಗುಂಡನೆ ಆಕಾರದಲ್ಲಿರುತ್ತೆ, ಶಿವಲಿಂಗದ ಆಕಾರದಲ್ಲಿರುತ್ತೆ. ಹಾಗಾಗಿ ಅದನ್ನು ಶಿವಲಿಂಗ ಎಂದೇ ಸ್ವೀಕರಿಸುತ್ತಾರೆ, ಭಾವಿಸುತ್ತಾರೆ. ಇನ್ನು ನರ್ಮದಾ ನದಿಗೆ ಇನ್ನೊಂದು ಹೆಸರು ರೇವಾ ನದಿ ಅಂತ. ಅಂದ್ರೆ ನರ್ಮದಾ ನದಿಗೆ ಇರುವ ಇನ್ನೊಂದು ಹೆಸರು. ಪ್ರತಿಯೊಂದು ಶಿಲೆ, ಸಣ್ಣ ಸಣ್ಣ ಶಿಲೆ ಕೂಡ ಶಿವಲಿಂಗವೇ ಆಗಿದೆ. ರೇವಾಕ್ಕೆ ಸಬ್ ಕಂಕಡ್ ಶಂಕಢೈ ಅಂತ ಹೇಳ್ತಾರೆ. ಆಡು ಮಾತಿನಲ್ಲಿ ಮಧ್ಯಪ್ರದೇಶನಲ್ಲಿ ಹೇಳ್ತಾರೆ, ರೇವಾಕ್ಕೆ ಸಬ್ ಕಂಕಡ್ ಶಂಕಡ್ ಹೈ ಅಂತ. ಇದು ಪ್ರಸಿದ್ಧವಾದಂತ ಆಡು ಮಾತು. ನರ್ಮದಾ ನದಿಯ ಉಗಮ ಸ್ಥಳ ಮಧ್ಯಪ್ರದೇಶದ ಅಮರಕಂಟಕದಲ್ಲಿದೆ. ಇದು ಮೈಕಲಾ ಶ್ರೇಣಿಗಳಲ್ಲಿ ಬರುತ್ತದೆ. ನರ್ಮದಾ ನದಿಯು ನೈಋತ್ಯ ದಿಕ್ಕಿನಲ್ಲಿ ಸಾತ್ಪುರ ಮತ್ತು ವಿಂಧ್ಯ ಪರ್ವತಗಳ ಶ್ರೇಣಿಗಳಲ್ಲಿ ನಡುವೆ ಹರಿಯುತ್ತೆ. ಸರ್ದಾರ್ ಸರೋವರದ ಅಣೆಕಟ್ಟನ್ನ ಈ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಈ ನದಿಯ ದಡದಲ್ಲಿ ಒಂದು ಶಿವನ ದೇವಾಲಯವೂ ಇದೆ. ವಿಸ್ಮಯ ಎಂದ್ರೆ ನರ್ಮದಾ ನದಿಯು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವ, ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಹರಿಯುವ ನದಿಯಾಗಿದೆ. ರಾಮಾಯಣ ಮತ್ತು ಮಹಾಭಾರತದ ಪುರಾಣಗಳಲ್ಲಿ ನರ್ಮದಾ ನದಿಯ ಬಗ್ಗೆ ಉಲ್ಲೇಖವಿದೆ. ನರ್ಮದಾ ನದಿಯನ್ನ ರೇವಾ ಎಂದೂ ಕರಿತೀವಲ್ಲ, ಹಾಗೆ ನರ್ಮದಾ ನದಿಯ ಎರಡೂ ದಂಡೆಗಳಲ್ಲಿ ಅನೇಕ ದೇವಸ್ಥಾನಗಳು, ಆಶ್ರಮಗಳು ಇವೆ. ಅಗಸ್ತ್ಯ, ಭಾರದ್ವಾಜ, ಭೃಗು, ಕೌಶಿಕ, ಮಾರ್ಕಂಡೇಯ, ಕಪಿಲಮುನಿ,
ಕಪಿಲ ಮುನಿ ಮುಂತಾದ ಮಹಾನ್ ಋಷಿಗಳು ನರ್ಮದಾ ನದಿ ತೀರದಲ್ಲಿ ತಪಸ್ಸನ್ನು ಆಚರಿಸಿ ಸಿದ್ಧಿಯನ್ನು ಪಡೆದಿದ್ದಾರೆ. ಇನ್ನು ಧಾರ್ಮಕ್ಕೆ ನೆಲೆಗಟ್ಟಿನಲ್ಲಿ ನರ್ಮದಾ ನದಿ ಮೂಲ ಶಿವನಿಂದ ಬಂದಿದೆ. ಇದನ್ನು ಶಿವನ ಮಗಳು ಅಥವಾ ಶಂಕರಿಯ ಮಗಳು ಎಂದು ಕರೀತಾರೆ. ನರ್ಮದಾ ನದಿ ತಟಾಕದಲ್ಲಿ ಕಾಣಿಸುವ ಪ್ರತಿ ಕಲ್ಲು ಲಿಂಗಾಕಾರದಲ್ಲಿದೆ. ಈ ಕಲ್ಲುಗಳನ್ನ ಬನಾಲಿಂಗ ಬಾಣಲಿಂಗ ಎಂದು ಕರೀತಾರೆ. ಅತಿ ಪವಿತ್ರವಾದ ಹಾಗೂ ಮಹತ್ವದ್ದು ಎಂದು ಹೇಳುತ್ತಾರೆ. ಒಂದು ದಂತಕಥೆಯ ಪ್ರಕಾರ ಶಿವ ಮೈಕಲ್ ಪರ್ವತದ ಮೇಲೆ ತಪಸ್ಸಿನಲ್ಲಿ ಕುಳಿತಿದ್ದ. ಈ ಅವಧಿಯಲ್ಲಿ ದೇವತೆಗಳು ಶಿವನನ್ನು ಆರಾಧಿಸುತ್ತಾ ಪೂಜಿಸಿದರು. ಆ ಸಮಯದಲ್ಲಿ ಶಿವನ ದೇಹದಿಂದ ಬಿದ್ದ ಬೆವರಿನ ಹನಿಗಳಿಂದ ಒಂದು ಸರೋವರ ನಿರ್ಮಾಣವಾಯಿತು. ಹಾಗೆ ಒಂದು ಸುಂದರವಾದಂತ ಲಾವಣ್ಯವತಿ ಹೆಣ್ಣು ಸೃಷ್ಟಿಯಾದಳು. ಅವಳನ್ನ ನರ್ಮದಾ ಎಂದು ಕರೆದರು. ಇನ್ನೊಂದು ಪೌರಾಣಿಕ ಕಥೆಯ ಪ್ರಕಾರ ನರ್ಮದೆ ರಾಜ ಮೇಕಲನ ಮಗಳು. ಅಲ್ಲಿ ರಾಜ ಒಬ್ಬ ಇದ್ದ, ರಾಜ ಮೇಕಲನ ಮಗಳು. ರಾಜ ಅವಳ ವಿವಾಹವನ್ನು ರಾಜಕುಮಾರ ಸೋನಭದ್ರನ ಜೊತೆ ನಿಶ್ಚಯ ಮಾಡ್ತಾನೆ. ಒಮ್ಮೆ ನರ್ಮದೆ ರಾಜಕುಮಾರನನ್ನು ನೋಡುವ ಸಲುವಾಗಿ ತನ್ನ ಸಖಿ ಜೋಹಿಲಾಲ್ ಅನ್ನ ಕಳಿಸ್ಕೊಡ್ತಾಳೆ. ಸಂದೇಶ ಕೊಟ್ಟು, ಹೋಗಿ ಹೇಳು ರಾಜಕುಮಾರನಿಗೆ ಸೋನಭದ್ರನ ಜೊತೆ ನಾನು ಮಾತಾಡ್ಬೇಕು ಅಂತಿದ್ದೇನೆ, ಭೇಟಿ ಆಗ್ಬೇಕು ಅಂತ. ಆದ್ರೆ ಅವಳನ್ನೇ ಕನ್ಫ್ಯೂಸ್ ಮಾಡ್ಕೊಂಡು ಅವನೇನ್ ಮಾಡ್ತಾನೆ, ಸೋನಭದ್ರ ಇವಳೇ ನರ್ಮದೆ ಅನ್ಕೊಂಡು ನಾನು ವಿವಾಹದ ಪ್ರಸ್ತಾಪವನ್ನು ಮಾಡ್ಬಿಡ್ತಾನೆ. ಆಗ ಅವಳು ಏನು ಮಾತಾಡೋ ಗೊತ್ತಾಗ್ದೇನೆ ಸಮ್ಮತಿ ಸೂಚಿಸ್ಬಿಡ್ತಾಳೆ. ಈ ವಿಷಯ ನರ್ಮದೆ ಗೊತ್ತಾಗತ್ತೆ, ರಾಜಕುಮಾರಿ ನರ್ಮದೆ ಗೊತ್ತಾಗತ್ತೆ. ಕೋಪದಿಂದ ಅವಳೇನ್ ಮಾಡ್ತಾಳೆ, ಇನ್ನು ಮುಂದೆ ನಾನು ಜೀವನ ಪರ್ಯಂತ ಮದುವೆ ಆಗೋದಿಲ್ಲ, ಕನ್ಯೆಯಾಗೆ ಉಳಿತೀನಿ ಅಂತ ಹೇಳಿ ಅವಳು ನದಿಯಾಗಿ ವಿರುದ್ಧ ದಿಕ್ಕಿನಲ್ಲಿ ನದಿ ಹರಿಕೊಂಡು ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತಾಳೆ. ಈಶ್ವರನಿಂದ ಜನಿಸಿದ ನರ್ಮದೆಯನ್ನ ರುದ್ರಕನ್ಯೆ ಎಂದು ಕರೆಯುತ್ತೇವೆ. ಹಾಗಾಗಿಯೇ ನದಿಯ ನೀರು ಅತ್ಯಂತ ಪವಿತ್ರ ಎಂದು ಹೇಳ್ತಾರೆ. ಕೇವಲ ದರ್ಶನ ಮಾತ್ರದಿಂದ ಅನೇಕ ಪಾಪಕರ್ಮಗಳು ನಾಶ ಆಗುತ್ತೆ. ಪ್ರತಿ ವರ್ಷ ಜನವರಿ ಮಕರ ಸಂಕ್ರಾಂತಿ ಸಮಯದಲ್ಲಿ ನರ್ಮದಾ ಜಯಂತಿಯನ್ನು ಆಚರಿಸ್ತೀವಿ. ಆ ಸಮಯದಲ್ಲಿ ಬೆಳಗ್ಗೆ ಪೂಜೆ ಪುನಸ್ಕಾರಗಳಿರುತ್ತೆ, ಸಂಜೆ ಆರತಿ ಇರುತ್ತೆ. ಒಂದು ಕಥಾನಕದ ಪ್ರಕಾರ ಭಗವಾನ್ ಶಿವ ತ್ರಿಪುರ ನನ್ನ ಅಗ್ನಿಯಲ್ಲಿ ಭಸ್ಮ ಮಾಡಿದ. ಆ ಚಿತಾಭಸ್ಮ ಅಮರಕಂಟಕ್ ಪ್ರದೇಶದಲ್ಲಿ ಬಿತ್ತು. ಅಲ್ಲಿ ಸಾವಿರಾರು ಶಿವಲಿಂಗಗಳು ಉದ್ಭವ ಆದವು. ಆ ಚಿಹ್ನೆಗಳು, ದಯವಿಟ್ಟು ಕ್ಷಮಿಸಿ, ವಿದ್ಯುತ್ ಶಕ್ತಿ ಪ್ರಾಬ್ಲಮ್ ಇದ್ದಿದ್ದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಈ ಒಂದು ಕಥಾನಕದ ಪ್ರಕಾರ ಭಗವಾನ್ ಶಿವ ತ್ರಿಪುರ ರಾಕ್ಷಸನ್ನ ಅಗ್ನಿಯಲ್ಲಿ ಭಸ್ಮ ಮಾಡಿದಾಗ ಆ ಚಿತಾಭಸ್ಮ ಅಮರಕಂಟಕ್ ಪ್ರದೇಶದಲ್ಲಿ ಬಿತ್ತು. ಅಲ್ಲಿ ಸಾವಿರಾರು ಶಿವಲಿಂಗಗಳು ಉದ್ಭವವಾದವು. ಈ ಚಿಹ್ನೆ ಜಾಲೇಶ್ವರ್ ತಾಣದಲ್ಲಿ ಕಾಣಬಹುದು. ಮೋಕ್ಷದಾಯಕ ಪ್ರದೇಶ. ಇಲ್ಲಿ ದುರ್ಗಾ ಟೆಂಪಲ್ ಇದೆ. ಈ ಟೆಂಪಲ್ ಕೇವಲ ವರ್ಷಕ್ಕೆ ಒಮ್ಮೆ ನವರಾತ್ರಿಯಲ್ಲಿ ಮಾತ್ರ ತೆರೆದಿರುತ್ತೆ. ಹಾಗೇನೆ ಜಬಲ್ಪುರದಿಂದ 254 ಕಿಲೋಮೀಟರ್ ದೂರದಲ್ಲಿ ಅಮರಕಂಟಕ್ ಪ್ಲೇಸ್ ಇದೆ. ಅಮರಕಂಟಕ್ ದರ್ಶನಕ್ಕೆ ಚಳಿಗಾಲ ಅತ್ಯಂತ ಸೂಕ್ತವಾದದ್ದು. ಮಿಕ್ಕಿದ ಸೈನ್ನಲ್ಲಿ ಅಷ್ಟು ಚೆನ್ನಾಗಿರೋಲ್ಲ. ಮಧ್ಯಪ್ರದೇಶದ ಉಜ್ಜಯಿನಿಗೆ ಹೋದಾಗ ಮಹಾಕಾಲ್ ಮತ್ತು ಓಂಕಾರೇಶ್ವರ ದರ್ಶನಕ್ಕೆ ಹೋದಾಗ ನರ್ಮದಾ ನದಿ ದರ್ಶನವಾಗುತ್ತೆ. ಅದು ಬಹಳ ಒಳ್ಳೆಯದು. ನರ್ಮದಾ ನದಿಯನ್ನ ಮೋಕ್ಷದಾಯಿನಿ ಅಂತಲೂ ಕರೀತಾರೆ. ಅಲ್ಲಿ ಸ್ನಾನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಅಂತಾನು ಹೇಳ್ತಾರೆ. ಸೂಜಿಗವೆಂದರೆ ನರ್ಮದಾ ನದಿ ನಮ್ಮ ದೇಶವನ್ನ ಅಂದ್ರೆ ಮಧ್ಯಪ್ರದೇಶದಲ್ಲಿ 2 ಭಾಗವಾಗಿ ಕಾಣುತ್ತೆ. ನೀವು ಭಾರತದ ಭೂಪಾಟ ತಗೊಂಡು ನೋಡಿದಾಗ ನರ್ಮದಾ ನದಿ ಹೇಗೆ ಹೋಗಿದೆ ಅಂತ ನೋಡಿದಾಗ 2 ಭಾಗವಾಗಿ ವಿಚ್ಛೇದನ ಆದಂತೆ ಕಾಣಿಸುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನರ್ಮದಾ ನದಿಯನ್ನ ದೇವತೆ ಅಂತಾನು ಪೂಜಿಸ್ತೀವಿ. ಮೋಕ್ಷದಾಯಿನಿ ನರ್ಮದಾ ನದಿಯನ್ನ ಮಧ್ಯಪ್ರದೇಶ ಗುಜರಾತ್ನ ಜೀವನದಿ ಅಂದರೆ ಜೀವನಾಡಿ ಅಂತಾನು ಕರಿತೀವಿ. ನರ್ಮದಾ ನದಿ ಉಗಮದಿಂದ ಪಶ್ಚಿಮಕ್ಕೆ 1312 ಕಿಲೋಮೀಟರ್ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ.
ಅದೇ ರೀತಿಯಾಗಿ ನರ್ಮದಾ ಪರಿಕ್ರಮ ಜಗತ್ ಪ್ರಸಿದ್ಧವಾದದ್ದು, ಪರಮ ಪವಿತ್ರವಾದದ್ದು ಹಾಗೂ ಮೋಕ್ಷದಾಯಕ. ಏನು ಪರಿಕ್ರಮ ಅಂದ್ರೆ ಸಾವಿರಾರು ಭಕ್ತರು ಯಾತ್ರೆ ಕೈಗೊಳ್ತಾರೆ. ಅದು ಹೇಗೆ ಅಂದ್ರೆ ನರ್ಮದಾ ಪರಿಕ್ರಮ ಎಂದರೆ ದೇವಸ್ಥಾನದಲ್ಲಿ ದೇವರಿಗೆ ಪ್ರದಕ್ಷಿಣೆ ಹಾಕುವ ರೀತಿ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ತೀವಲ್ಲ ಆ ತರ ನದಿ ದಂಡೆಯ ಸುತ್ತ ನಮ್ಮ ನಡಿಗೆಯಲ್ಲಿ ಆರಂಭಿಸಬೇಕು. ಬಲಬದಿಯಲ್ಲಿ ನದಿ ಹರಿತಾ ಇರುತ್ತೆ, ಅದರ ಪಕ್ಕದಲ್ಲಿ ನಾವು ನಡೀತಾ ಇರ್ಬೇಕು. ಕೈಯಲ್ಲಿ ಒಂದು ದಂಡ ಇರ್ಬೇಕು, ಹೆಗಲಲ್ಲಿ ಒಂದು ಬ್ಯಾಗ್ ನೇತಾಕೊಂಡಿರ್ಬೇಕು. ದಿನಕ್ಕೆ 2 ಬಾರಿ ಪೂಜೆ ಮಾಡಬೇಕು, ಆರತಿ ಮಾಡಬೇಕು. ಕನಿಷ್ಠ ಅಂದ್ರೆ 15 ಕಿಲೋಮೀಟರ್ ನಡಿಬೇಕು. ಈ ರೀತಿಯಾಗಿ ಈ ನದಿ ಎಲ್ಲಿವರೆಗೂ ಹರಿಯುತ್ತೆ ಆರಂಭದಿಂದ ಅಲ್ಲಿವರೆಗೂ ಕಾಲ್ನಡಿಗೆಯಲ್ಲೇ ಹೋಗ್ಬೇಕು. ಇದನ್ನ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಜನ ಸಾಕಷ್ಟು ಆಚರಿಸ್ತಾರೆ. ಹಾಗೆ ನರ್ಮದಾ ನದಿ ಅಮರಕಂಟಕ್ನಲ್ಲಿ ಹುಟ್ಟಿ ನೇಮಾವರ್ ನಗರದಲ್ಲಿ ಹರಿದು ನಂತರ ಓಂಕಾರೇಶ್ವರದ ಮೂಲಕ ಹಾದು ಹೋಗುತ್ತೆ. ಬರಿಗಾಲಲ್ಲಿ ಈ ಪರಿಕ್ರಮ ನಡೆಯುತ್ತೆ. ದಾರಿಯುದ್ದಕ್ಕೂ ಆಶ್ರಮಗಳು, ಧರ್ಮಶಾಲೆಗಳು ಇವೆ. ಹಳ್ಳಿಗಳಲ್ಲಿ ತಂಗಬಹುದು. ಕಾಲ್ನಡಿಗೆ ಸಾಧ್ಯವಾಗದವರು ಜೀಪ್ ಬಸ್ಗಳಲ್ಲಿ ಕೂಡ ಆಯ್ಕೆ ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಅಮರಕಂಟಕವನ್ನ ಮೇಖಲಾ ಅಂತಾನು ಕರೀತಾರೆ. ಅಂತೆಯೇ ನರ್ಮದಾ ನದಿಗೆ ಮೇಖಲ ಕನ್ಯಕಾ ಅನ್ನೋ ಹೆಸರು ಇದೆ. ನರ್ಮದೆಯ ಇನ್ನೊಂದು ಹೆಸರು ರೇವ. ರೇವ ಅಂದರೆ ಧುಮುಕುವುದು, ಕುಪ್ಪಳಿಸುವುದು ಎಂದು ಅರ್ಥ ಆಗುತ್ತೆ. ಬಹುಶಃ ಅಮರಕಂಟಕದಿಂದ 30,500 ಅಡಿಗಳ ಕೆಳಗೆ ನೆಗೆದು ಕುಪ್ಪಳಿಸುತ್ತೆ. ಹಾನಿ ಬರುವ ನೀರನ್ನ ನಾವು ರೇವ ಎಂದು ಕರಿತೀವಿ. ಈ ನದಿ ಹರಿಯುವ ದಾರಿಯಲ್ಲಿ ಕಪಿಲ, ವೈಶಾಲ್ಯ, ಯರುಂದಿ, ಇಕ್ಷು ನದಿಗಳು ಸೇರ್ಕೊಳ್ಳುತ್ತವೆ. ಸ್ಕಂದ ಪುರಾಣದ ಪ್ರಕಾರ ರೇವಾ ಖಂಡದಲ್ಲಿ ಯಾವನೇ ಮನುಷ್ಯ ನರ್ಮದಾ ನದಿಯಲ್ಲಿ ಎಲ್ಲಿ ಸ್ನಾನ ಮಾಡಿದರೂ ಅದು ಅವನ 100 ಜನ್ಮದ ಪಾಪವನ್ನ ನಾಶ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನ ನೆಕ್ಸ್ಟ್ ನಾನು ಗೋದಾವರಿ ವಿಷಯವಾಗಿ ತಗೊಳ್ತೀನಿ. ಗೋದಾವರಿಗೆ ನಾವು 7 ನದಿಗಳಲ್ಲಿ ಹೇಳಿದ್ವಿ, ಅದರಲ್ಲಿ ನರ್ಮದಾ ಆಯ್ತು. ಈಗ ಈ ಗೋದಾವರಿ ಪೂರ್ವ ಕಥನದ ಪ್ರಕಾರ ಅನಿರೀಕ್ಷಿತವಾಗಿ ಒದಗಿದ ಗೋಹತ್ಯ ಪಾಪವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಗೌತಮ ಋಷಿಗಳು ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸ್ತಾರೆ. ಆಗ ಈಶ್ವರನ ಕೃಪೆಯಿಂದ ಒಂದು ಗಂಗಾ ಹುಟ್ಟಿದ ನದಿಯೇ ಗೋದಾವರಿ. ಗಂಗೆನ ಅವ್ರು ಪ್ರಸಾದಿಸ್ತಾನೆ ಯಾರು? ಈಶ್ವರ. ಅದನ್ನ ನದಿನ ತಗೊಂಡ್ ಬರ್ತಾರೆ. ಅದು ಪುರಾಣದ ಕತೆ. ಆಂಧ್ರಗೆ ಗಂಗೆಯನ್ನು ಭೂಲೋಕಕ್ಕೆ ಭಗೀರಥ ತರುವ ಮೊದಲೇ ಗೌತಮರು ಶಿವನಿಂದ ಈ ಗಂಗಾ ಜಲವನ್ನು ಪಡೆದಿದ್ದರಿಂದ ಈ ಗೋದಾವರಿಯನ್ನು ವೃದ್ಧ ಗಂಗಾ ಅಂತೀವಿ. ಅಂದ್ರೆ ಗಂಗಾ ನದಿ ಆರಂಭಕ್ಕೆ ಮೊದಲೇ ಗೋದಾವರಿ ನದಿ ಭೂಮಿಗೆ ಬಂದಿತ್ತು. ಅದಕ್ಕೆ ಅದು ಸೀನಿಯರ್ ಅಲ್ವಾ, ಅದಕ್ಕೆ ವೃದ್ಧ ಗಂಗಾ ಅಂತ ಕರೀತಾರೆ. ಮಿಕ್ಕಿದ್ದಕ್ಕೆ ಬೇರೆ ಅಂತ ಹೇಳ್ತಾರೆ. ಗೋದಾವರಿ ನದಿ ಉಗಮ ಮಹಾರಾಷ್ಟ್ರದ ನಾಸಿಕ ಜಿಲ್ಲೆಯ ತ್ರಯಂಬಕದ ಬಳಿ ಇರುವ ಬ್ರಹ್ಮಗಿರಿ ಧವಳೇಶ್ವರದಲ್ಲಿ ನಡೆಯುತ್ತೆ. ಇಲ್ಲಿ 2 ಕೌಲುಗಳಾಗಿ ಒಡೆದು ಒಂದು ಗೌತಮ ಗೋದಾವರಿ, ಒಂದು ವಸಿಷ್ಠ ಗೋದಾವರಿ ಅಂತ ಕರೀತಾರೆ. 2 ಎಂದು ಕರೀತಾರೆ. ಭದ್ರಾಚಲಂ, ಆಂಧ್ರದಲ್ಲಿ ಭದ್ರಾಚಲಂ, ರಾಜಮಹೇಂದ್ರಿ, ಕೋಟಪಲ್ಲಿ ಇಂಥ ಮುಂತಾದ ಪ್ರದೇಶಗಳಲ್ಲಿ ಗೋದಾವರಿ ನದಿ ಹರಿಯುತ್ತೆ. ಇದು ಪ್ರಮುಖ ಯಾತ್ರಾ ಸ್ಥಳಗಳು ಆಗಿವೆ. ಗೋದಾವರಿ ಭಾರತದ 2ನೇ ದೊಡ್ಡ ನದಿ. ಇದು ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ ಬಳಿ ಮಹಾರಾಷ್ಟ್ರದ ಪಶ್ಚಿಮ ರಾಜ್ಯದಲ್ಲಿ ಆರಂಭವಾಗಿ ಆಂಧ್ರ ಪ್ರದೇಶ್, ತೆಲಂಗಾಣ ರಾಜ್ಯದ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ತಲುಪುತ್ತೆ. ಭಗವಾನ್ ರಾಮಚಂದ್ರ ಪ್ರಭು ತನ್ನ ತಂದೆ ದಶರಥನ ಅಸ್ಥಿಯನ್ನ ನಾಸಿಕ್ನ ಗೋದಾವರಿಯಲ್ಲಿ ವಿಸರ್ಜಿಸಿದನಂತೆ. ಇದು ತ್ರೇತಾಯುಗದಲ್ಲಿ ನಡೆದ ಘಟನೆ. ಹೀಗಾಗಿ ದೇಶಾದ್ಯಂತ ಸಾವಿರಾರು ಭಕ್ತರು ಆ ಪ್ರಾಂತದಲ್ಲಿ ಇರುವಂತವ್ರು ವರ್ಷವಿಡೀ ನಾಸಿಕ್ನ ಪವಿತ್ರ ಗೋದಾವರಿ ನದಿಯಲ್ಲಿ ಅಸ್ಥಿ ವಿಸರ್ಜನೆ ಕ್ರಿಯೆಯನ್ನು ನಡೆಸ್ತಾರೆ. ಹೇಗೆ ನಾವು ಗಯಾ ಕ್ಷೇತ್ರದಲ್ಲಿ ಗಂಗಾ ನದಿ ತೀರದಲ್ಲಿ ಅಸ್ಥಿ ವಿಸರ್ಜನೆಯನ್ನು ಮಾಡ್ತೀವಿ, ಅದೇ ರೀತಿಯಾಗಿ ಇಲ್ಲೂ ಮಾಡ್ತಾರೆ. ಗೋದಾವರಿಯನ್ನು ದಕ್ಷಿಣದ ಗಂಗೆ ಅಂತಾನು ಕರಿತೀವಿ ನಾವು. ಗೋದಾವರಿ ನದಿ ಸುಮಾರು 1465 ಕಿಲೋಮೀಟರ್ ಉದ್ದವಿರುವ ಗೋದಾವರಿ ನದಿ ಗಂಗಾ ನದಿಯ ನಂತರದ ಅತಿ ದೊಡ್ಡ ನದಿಯಾಗಿದ್ದು ಭಾರತದ 2ನೇ ದೊಡ್ಡ ನದಿ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ನದಿಯಾಗಿದೆ. ಕರ್ನಾಟಕದಲ್ಲಿ 44,400 ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶವನ್ನ ಈ ಗೋದಾವರಿ ನದಿ ನಮಗೆ ಕೊಟ್ಟಿದೆ. ಗೋದಾವರಿ ನದಿಯ ಉಪನದಿಗಳು ಮಂಜ್ರಾ. ಈ ಮಂಜ್ರಾ ನದಿ
ಗುಲ್ಬರ್ಗ ಜಿಲ್ಲೆಯ ಉತ್ತರ ಭಾಗದಲ್ಲಿ ಸ್ವಲ್ಪ ದೂರ ಹರಿಯುತ್ತೆ. ನಾಸಿಕ್ನಲ್ಲಿ ನಡೆಯುವ ಕುಂಭಮೇಳದಲ್ಲಿ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಲಗಿ ಆಧ್ಯಾತ್ಮಿಕ ಮುಕ್ತಿ ದೊರೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಗೋದಾವರಿಯನ್ನ ದಕ್ಷಿಣ ಗಂಗೆ ಎಂದು ಕರೆದ ಹಾಗೆ ಗೋದಾವರಿ ಆದಿಲಾಬಾದ್ ಜಿಲ್ಲೆಯ ಮೂಲಕ ಬಸರಾ ಅಂತಂದ್ರೆ ಅದೊಂದು ಪ್ರದೇಶ, ಜಿಲ್ಲೆ. ಆ ಆದಿಲಾಬಾದ್ ಜಿಲ್ಲೆಯಲ್ಲಿ ಆದಿಲಾ ಜಿಲ್ಲೆಯ ಬಸರಾ ಪ್ರಾಂತದಲ್ಲಿ ಹೋಗುತ್ತೆ. ಅದೊಂದು ಹೆಡ್ ಕ್ವಾರ್ಟರ್ಸ್ ತೆಲಂಗಾಣವನ್ನು ಸೇರುತ್ತೆ. ತದನಂತರದಲ್ಲಿ ಆಂಧ್ರ ಪ್ರದೇಶದ ಮೂಲಕ ಹಾದು ಹೋಗುವಾಗ ಧರ್ಮಪುರಿ ಅಂದ್ರೆ ಅನಂತಪುರದಲ್ಲಿ ಒಂದಿದೆ ಧರ್ಮಪುರಿ ಅಂತ, ಆ ಜಿಲ್ಲೆಯ ಮೂಲಕ ಹಾದು ಹೋಗುತ್ತೆ. ಈ ಧರ್ಮಪುರಿ ಒಂದು ಯಾತ್ರಾ ಸ್ಥಳ ಆಗಿದೆ. ಅನೇಕ ಪುರಾತನ ದೇವಾಲಯಗಳು ಇದೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ಮೋಕ್ಷದಾಯಕ ಮತ್ತು ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈ ಗೋದಾವರಿ ನದಿ ಹೀಗೆ ಮುಂದುವರಿದು ಡೆಕ್ಕನ್ ಪ್ರಸ್ಥಭೂಮಿಯನ್ನು ದಾಟುತ್ತಾ 2 ಕವಲುಗಳಾಗಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಬಸರಾ ಕ್ಷೇತ್ರ ಯಾವುದು? ಪುಣ್ಯಕ್ಷೇತ್ರದಲ್ಲಿ ಬಸರಾ ಕ್ಷೇತ್ರದಲ್ಲಿ ಖ್ಯಾತ ಸರಸ್ವತಿ ದೇವಾಲಯ ಇದೆ. ಇದು ಗೋದಾವರಿ ನದಿ ತೀರದಲ್ಲೇ ಇದೆ. ಇದು ಭಾರತದಲ್ಲಿ ಸರಸ್ವತಿಯ 2ನೇ ದೇವಾಲಯ. ಮೊದಲನೇದು ಯಾವುದಪ್ಪ? ಪಾಕಾಕ್ರಮಿತ ಕಾಶ್ಮೀರದ ಕಿಶನ್ ಗಂಗಾ ಕಣಿವೆಯಲ್ಲಿ ಶಾರದಿ ಎನ್ನುವ ಹಳ್ಳಿಯಲ್ಲಿದೆ. ಇಲ್ಲಿ ಈ ಬಸರಾದಲ್ಲಿ ಪುಟ್ಟ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ವೇದವ್ಯಾಸ ಮಹರ್ಷಿಗಳು ಇಲ್ಲಿ ಸಾಕಷ್ಟು ಸಮಯ ಕಾಲ ಕಳೆಯುತ್ತಿದ್ದರು. ವ್ಯಾಸ ಮಹರ್ಷಿಗಳು ಮಹಾಭಾರತವನ್ನ ಇದೇ ಸ್ಥಳದಲ್ಲಿ ಬರೆದರು ಎನ್ನುವುದಕ್ಕೆ ಉಲ್ಲೇಖಗಳು ಇದೆ. ಇಲ್ಲಿ ಮಾರ್ಬಲ್ ಸ್ಟೋನ್ ನಿಂದ ನಿರ್ಮಿತವಾದ ವ್ಯಾಸರ ವಿಗ್ರಹ ಬಹಳ ಚೆನ್ನಾಗಿದೆ. ಗೋದಾವರಿ ನದಿಗೆ ಶ್ರೀರಾಮರಿಗೆ ಅರ್ಪಿತವಾದಂತ ದೇವಾಲಯ ಅಂದ್ರೆ ಭದ್ರಾಚಲಂ ಎಲ್ರಿಗೂ ಗೊತ್ತಿರುವಂತ ಜಾಗ. ಈ ಭದ್ರಾಚಲಂನಲ್ಲಿ ಶ್ರೀರಾಮನ ದೇವಾಲಯ ಇದೆ. ಇದು ತೆಲಂಗಾಣದ ಖಮ್ಮಂ ಜಿಲ್ಲೆಯಲ್ಲಿದೆ. ಪುರಾಣಗಳ ಪ್ರಕಾರ ರಾಮನು ಖರದೂಷಣರನ್ನು ಒಳಗೊಂಡಂತೆ ಸುಮಾರು 14,000 ರಾಕ್ಷಸರನ್ನು ನಾಶ ಮಾಡ್ತಾನೆ. ಅವರ ಚಿತಾಭಸ್ಮದ ಮೇಲೆ ದುಮ್ಮಗುಡ್ಡಂ ಅಂತ ಒಂದು ಸ್ಥಳ ನಿರ್ಮಾಣವಾಯಿತು ಅಂತ ಹೇಳ್ತಾರೆ. ಇಲ್ಲಿ ದುರ್ಗಾದೇವಿಯ ದೇವಾಲಯ ಇದ್ದು ನವರಾತ್ರಿ ಸಮಯದಲ್ಲಿ ಮಾತ್ರ ತೆಗೆದಿರುತ್ತೆ. ಭದ್ರಾಚಲಂನಿಂದ 5 ಕಿಲೋಮೀಟರ್ ಅಂತರದಲ್ಲಿ ಗುಂಡಾಲ ಎನ್ನುವ ಸ್ಥಳ ಇದೆ. ಅಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಇವೆ. ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಕೊರೆಯುವ ಚಳಿಗಾಲದಲ್ಲಿ ಈ ನದಿಯಲ್ಲಿ ಸ್ನಾನ ಮಾಡಿ ಸಂತಸ ಪಟ್ಟಿದ್ರು ಅಂತಕ್ಕೆ ಉಲ್ಲೇಖಗಳು ಇದೆ. ಇನ್ನು ಸಿಂಧೂ ನದಿಯ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸಿಂಧೂ ನದಿ ಉದ್ದ 3,180 ಕಿಲೋಮೀಟರ್ ಹಾಗೂ ನದಿಯ ವಿಸ್ತೀರ್ಣ ಸುಮಾರು 11,65,000 ಚದುರ ಕಿಲೋಮೀಟರ್ ಹರಡಿದೆ. ಇದರಲ್ಲಿ ಭಾರತದಲ್ಲಿ ಕೇವಲ 800 ಕಿಲೋಮೀಟರ್ ಮಾತ್ರ ಹರಿಯುತ್ತೆ. ಸಿಂಧೂ ನದಿ ನಾಗರಿಕತೆ ನಿರ್ಮಾಣವಾಗಿದ್ದು ಕಟ್ಟಿ ಬೆಳೆಸಿದ್ದು ದಕ್ಷಿಣದ ಏಷ್ಯನ್ನರು. ಇದು 5,000 ವರ್ಷಗಳ ಹಿಂದೆ ರೂಪುಗೊಂಡಿದ್ದು. ಅತಿ ಹಳೆಯ ನಾಗರಿಕತೆಗಳಾದ ಹರಪ್ಪೋ ಮೊಹೆಂಜೋದಾರೋ ಬೆಳೆದಿದ್ದು ಸಿಂಧೂ ನದಿಯ ಕಣಿವೆಯಲ್ಲಿ. ಸಿಂಧೂ ನದಿ ಸುಮಾರು 3,600 ಸಿಂಧೂ ನದಿ ಕಣಿವೆಯಲ್ಲಿ. ಸಿಂಧೂ ನದಿಯಲ್ಲಿ ನೆಕ್ಸ್ಟ್ ನಾನು ಇನ್ನು ಕಾವೇರಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಕಾವೇರಿ ಬಹಳ ಪ್ರಮುಖವಾದಂತ ನದಿ, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಕಾವೇರಿ ದಕ್ಷಿಣ ಕರ್ನಾಟಕದ ಜೀವ ನದಿ ಅಂತಾನು ಕರೀತಾರೆ. ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ಬಂದಂತದ್ದು. ತಲಕಾವೇರಿ ಎಂಬ ಸ್ಥಳದಲ್ಲಿ ಸಮುದ್ರ ಮಟ್ಟದಿಂದ 4,400 ಎತ್ತರದಲ್ಲಿ ಉಗಮಿಸಿದ ಈ ನದಿ ಚಾಮರಾಜನಗರ ಜಿಲ್ಲೆಯ ಮೂಲಕ ತಮಿಳುನಾಡಿಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಕಾವೇರಿ ನದಿಯ ಪಥ 755 ಕಿಲೋಮೀಟರ್ ಉದ್ದವಾಗಿದೆ. ಇದರ ಜಲಾನಯನ ಪ್ರದೇಶ 81,155 ಕಿಲೋಮೀಟರ್ ಸ್ಕ್ವೇರ್, ಅಂದರೆ 31,334 ಸ್ಕ್ವೇರ್ ಮೈಲ್ನಷ್ಟು ಇದೆ ಅಂತ ಹೇಳ್ತಾರೆ. ಕಾವೇರಿ ನದಿಯ ಉಪನದಿಗಳು ಶಂಖ, ಹೇಮಾವತಿ, ಅರ್ಕಾವತಿ, ಕಪಿಲ, ಲಕ್ಷ್ಮಣ ತೀರ್ಥ, ಲೋಕಪಾವನಿ ಅಂತ ಹೇಳ್ಬೋದು. ಇನ್ನು ಕಾವೇರಿ ಉದ್ದ 800 ಕಿಲೋಮೀಟರ್ ಅಂದ್ರೆ ಕರ್ನಾಟಕದಲ್ಲಿ 320 ಕಿಲೋಮೀಟರ್ ಅಷ್ಟೇ ಅಂದ್ರೆ ಹರಿಯೋದು. 416 ಕಿಲೋಮೀಟರ್ನಷ್ಟು ತಮಿಳುನಾಡಿನಲ್ಲೇ ಹರಿಯುತ್ತೆ. ಪಶ್ಚಿಮ ಘಟ್ಟದಲ್ಲಿ ಇರುವ ಬ್ರಹ್ಮಗಿರಿ ಬೆಟ್ಟಗಳಿಂದ ಹೊರಹೊಮ್ಮುತ್ತದೆ. ಇದನ್ನು ಜೀವನದಿ ಎಂದು ಹೆಸರಿಸಲಾಗಿದೆ. ಇದು ತಾನು ಹರಿಯುವ ಜಾಗದ ಭೂಮಿಗಳನ್ನ ಫಲವತ್ತು ಮಾಡಿ ಕೃಷಿ ಜೀವನಕ್ಕೆ ದಾರಿಯನ್ನು ತೋರಿಸಿದೆ.
ಅನ್ನದ ದಾರಿಯನ್ನು ತೋರಿಸಿದೆ. ಜನಜೀವನದ ಜೀವನಾಡಿಯಾಗಿದೆ. ಕಾವೇರಿ ನದಿಯನ್ನು ದೇವತೆ ಅಂತ ಪೂಜಿಸುತ್ತೀವಿ. ಕಾವೇರಿ ಉಗಮ ಸ್ಥಾನವಾದ ತಲಕಾವೇರಿಯಲ್ಲಿ ತುಲಾ ಸಂಕ್ರಮಣದಂದು ಪವಿತ್ರ ತೀರ್ಥ ಕುಂಡಿಕೆಯಲ್ಲಿ ಕಾವೇರಿ ಉದ್ಭವ ಆಗುವುದನ್ನ ಪ್ರತಿ ವರ್ಷ ಜನರು ನೋಡ್ತಾರೆ. ಇನ್ನು ಕಾವೇರಿ ಹುಟ್ಟು ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿರುವ ಹಾಗೆ ಬ್ರಹ್ಮಗಿರಿಯಲ್ಲಿ ಕವೇರ ಅಂತ ಒಬ್ಬ ಮುನಿ ಇದ್ದ. 1000 ವರ್ಷಗಳವರೆಗೆ ತಪಸ್ಸನ್ನು ಆಚರಿಸ್ತಾನೆ. ತಪೋಬಲದಲ್ಲಿ ಉತ್ಪನ್ನವಾದಂತ ಅಗ್ನಿ ಜ್ವಾಲೆಯಿಂದ 3 ಲೋಕಗಳು ತಲ್ಲಣಗೊಳ್ಳುತ್ತೆ. ಆಗ ಸಮಸ್ತ ಋಷಿ ಮುನಿಗಳು ಬಂದು ಕೇಳ್ಕೊತಾರೆ. ಆಗ ಬ್ರಹ್ಮ ತನ್ನ ಕೈನಲ್ಲಿ ನೀರನ್ನು ತಗೊಂಡು ಪ್ರೋಕ್ಷಣೆ ಮಾಡಿ ಜ್ವಾಲೆಯನ್ನು ಶಮನಗೊಳಿಸಿ ಕವೇರ ಮುನಿಯ ಬಯಕೆಯನ್ನು ಕೇಳ್ತಾನೆ. ಅಪ್ಪ, ನನಗೆ ಪುತ್ರ ಸಂತಾನ ಬೇಕು ಅಂತ ಕೇಳಿದಾಗ, ಅಯ್ಯ, ನಿನಗೆ ಪುತ್ರ ಸಂತಾನ ಇಲ್ಲ, ನಿನ್ನ ಈ ಜನ್ಮದಲ್ಲಿ ಇಲ್ಲ, ಅದು ಲೋಪಮುದ್ರೆ ಎಂಬ ಕುಲ ಪ್ರಸೂತಿಯನ್ನ ನಿಂಗೆ ದಯಪಾಲಿಸ್ತೀನಿ ಅಂತ ಒಂದು ಮಾನಸ ಪುತ್ರಿಯನ್ನ, ಔರಸ ಪುತ್ರಿಯನ್ನ ಅವರಿಗೆ ಕೊಡ್ತಾರೆ. ಕವೇರ ಮುನಿ ಅಂತ್ಯಕಾಲ ಶ್ರಮಿಸಿದ ಹಾಗೆ ಈ ಲೋಕಂಪಾವನೆ ಬೆಳೀತಾ ಹೋಗ್ತಾಳೆ. ಲೋಪಮುದ್ರೆ ಬೆಳೀತಾ ಹೋಗ್ತಾಳೆ. ಅವ್ರ ದೇಹ ತ್ಯಾಗ ಮಾಡಿದ ಮೇಲೆ ಅವಳು ಅದನ್ನೇ ಆಶ್ರಮವನ್ನ ಮುಂದುವರ್ಸ್ಕೊಂಡು ಹೋಗ್ತಾಳೆ. ಶಿವನನ್ನ ತಪಸ್ಸು ಮಾಡ್ತಾ ಇರ್ತಾಳೆ. ಅವಳು ಒಂದು ಶಿವನಿಂದ ನಿರ್ಮಲವಾದ ನದಿಯ ರೂಪದಲ್ಲಿ ತಾನು ಹರಿಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಹೀಗಿರುವಾಗ ಅಗಸ್ತ್ಯ ಮಹರ್ಷಿಗಳು ಬ್ರಹ್ಮಗಿರಿ ಬೆಟ್ಟಕ್ಕೆ ಬರ್ತಾರೆ. ಲೋಪಮುದ್ರೆಯ ಆತಿಥ್ಯವನ್ನು ಸ್ವೀಕರಿಸ್ತಾರೆ. ಈಕೆ ಕವೇರ ಮಹರ್ಷಿಗಳ ಪತ್ರಿ ಆಗಿದ್ರಿಂದ ಕಾವೇರಿ ಎಂಬ ಹೆಸರು ಇವಳಿಗಿತ್ತು. ಅಗಸ್ತ್ಯರು ಪುತ್ರ ಸಂತಾನಕ್ಕಾಗಿ ಕಾವೇರಿಯನ್ನು ಒಪ್ಪಿಸಿ ವಿವಾಹ ಆಗ್ತಾರೆ. ಇಬ್ಬರು ಬ್ರಹ್ಮಗಿರಿಯಲ್ಲೇ ವಾಸವಾಗಿರ್ತಾರೆ. ಹೀಗಿರುವಾಗ ಅಗಸ್ತ್ಯರು ತನ್ನ ಶಿವನ ಅನುಗ್ರಹ ಹಾಗೂ ನದಿಯಾಗಿ ಹರಿಯುವ ಬಯಕೆಯನ್ನ ಈ ಯಾರು ಲೋಪಮುದ್ರೆ ಕೇಳ್ಕೊತಾಳೆ. ಅದಕ್ಕೆ ಅವನೇನ್ ಮಾಡ್ತಾನೆ, ಇವಳನ್ನ ಹೀಗೆ ಮಾಡಿದ್ರೆ ಬಿಡಕ್ಕಾಗಲ್ಲ ಅಂದ್ಬಿಟ್ಟು ತನ್ನ ತಪಶಕ್ತಿಯಿಂದ ಕಾವೇರಿಯನ್ನ ಕಮಂಡಲುಗಳೊಳಗೆ ಬಂಧಿಸಿ ಇಟ್ಬಿಡ್ತಾರೆ. ಅದನ್ನ ಒಂದು ದಿವಸ ಶಿಷ್ಯರಿಗೆ ಕೊಟ್ಬಿಟ್ಟು ಸಂಧ್ಯಾ ವಂದನೆಗೆ ಹೋದಾಗ ಕಮಂಡಲುನಲ್ಲಿದ್ದಂತಹ ಕಾವೇರಿ ಅವಳೇನ್ ಮಾಡ್ತಾಳೆ, ಕಮಂಡಲಿಂದ ಕೆಳಗೆ ಜಾರಿ ನದಿಯಾಗಿ ಹರಿದು ಹೋಗ್ತಾಳೆ. ಶಿಷ್ಯರು ತಡೆಯಕ್ ಹೋದಾಗ ಅವಳು ಗುಪ್ತಗಾಮಿನಿ ಆಗ್ಬಿಡ್ತಾಳೆ. ಸ್ವಲ್ಪ ದೂರ ಹೋದ್ಮೇಲೆ 3 ಗಾವದ ದೂರ ಹೋಗಿರ್ತಾಳೆ. ಅಗಸ್ತ್ಯರಿಗೆ ಅಲ್ಲಿಗೆ ಬರ್ತಾರೆ. ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಪರಿಪರಿಯಾಗಿ ಬೇಡ್ಕೋತಾರೆ, ಅಮ್ಮ ದಯವಿಟ್ಟು ಕ್ಷಮಿಸು, ನಾನು ಈ ತರ ಮಾಡಿದ್ದು ತಪ್ಪಾಯ್ತು, ನಾನು ಈಗ ಮಾಡಬಾರ್ದಾಗಿತ್ತು ಅಂತ. ಆಗ ಲೋಪಮುದ್ರೆ ಅಗಸ್ತ್ಯರ ಪತ್ನಿ ಆಗ್ತಾಳೆ. ತನ್ನ ಶರೀರವನ್ನು 2 ಭಾಗವಾಗಿ ಮಾಡ್ಕೋತಾಳೆ. ಒಂದೊಂದು ಭಾಗವನ್ನ ನದಿ ರೂಪದಲ್ಲಿ ಕಾವೇರಿನಿಂದ ಹಸಿರಿತಾಳೆ. ಇನ್ನೊಂದು ರೂಪ ಅಗಸ್ತ್ಯ ಮುನಿಗಳ ಪತ್ನಿಯಾಗಿ ಮುಂದುವರಿತಾಳೆ, ಜೀವನವನ್ನ ನಡೆಸ್ತಾಳೆ. ಹಾಗೆ ತಲಕಾವೇರಿಯ ಕಾವೇರಮ್ಮ ದೇವಿಗೆ ಸಮರ್ಪಿತವಾಗಿದೆ. ತಲಕಾವೇರಿಯು ಕಾವೇರಮ್ಮನಿಗೆ ಸಮರ್ಪಿತವಾಗಿದೆ. ಇಲ್ಲಿ ಪ್ರಮುಖ ದೇವತೆಯಾಗಿ 2 ದೇವತೆಗಳಿದ್ದಾರೆ. ಒಂದು ಈಶ್ವರನ ದೇವಸ್ಥಾನ, ಇನ್ನೊಂದು ಗಣೇಶನ ದೇವಸ್ಥಾನ. ತಲಕಾವೇರಿಯಿಂದ ಬ್ರಹ್ಮಗಿರಿ ಬೆಟ್ಟ ತಲುಪಲು 450 ಮೆಟ್ಟಿಲುಗಳು ಹತ್ತಬೇಕಾಗತ್ತೆ. ನೀವು ಬೆಳಗಿನ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಈ ಭಾಗದ ದೇವಸ್ಥಾನಗಳು ತೆಗೆದಿರುತ್ತವೆ. ತಲಕಾವೇರಿ ಸೇರಲು ಭಾಗಮಂಡಲದಿಂದ ಸುಮಾರು 8 ಕಿಲೋಮೀಟರ್ ಆಗುತ್ತೆ. ಕೇರಳದ ಪಾನತ್ತೂರಿನಿಂದ 36 ಕಿಲೋಮೀಟರ್ಗಳಾಗುತ್ತೆ. ಕೊಡಗು ಜಿಲ್ಲೆಯ ಮಡಿಕೇರಿಯಿಂದ 48 ಕಿಲೋಮೀಟರ್ ದೂರದಲ್ಲಿದೆ. ತಲಕಾಡು ಆಸುಪಾಸಿನ ಪ್ರೇಕ್ಷಣೀಯ ಸ್ಥಳಗಳು ನಾವು ಹೋಗ್ಬೇಕು ಅಂತಂದ್ರೆ ತಲಕಾವೇರಿ ತುಲಾ ಸಂಕ್ರಮಣಕ್ಕೆ ಹೋಗಿ ಬರ್ಬೋದು, ಅಥವಾ ಬಿಡುವಿನ ಸಮಯದಲ್ಲಿ ಈ ಜಾಗಕ್ಕೆ ನೀವು ಹೋಗಿ ಬರ್ಬೋದು. ಇಲ್ಲಿ ಭಾಗಮಂಡಲ, ಮಲ್ಲಳ್ಳಿ ಜಲಪಾತ, ತಿರುಪು ಜಲಪಾತ, ಓಂಕಾರೇಶ್ವರ ದೇವಾಲಯ ಬಹಳ ಪುರಾತನವಾದಂತಹ ದೇವಾಲಯ, ಬಹಳ ಚೆನ್ನಾಗಿದೆ. ಮಡಿಕೇರಿ ಕೋಟೆ, ಅರಮನೆ, ಚೇಲಾವರ ಜಲಪಾತ, ರಾಜಾ ಸೀಟ್, ಮಾಂದಲಪಟ್ಟಿ, ದುಬಾರೆ ಆನೆ ಶಿಬಿರ, ಹಾರಂಗಿ ಜಲಾಶಯ, ಬೈಲುಕುಪ್ಪೆ ಗೋಲ್ಡನ್ ಟೆಂಪಲ್, ಟಿಬೇಟಿಯನ್ ಮಠ, ನಾಗರಹೊಳೆ, ಅಬ್ಬಿ ಫಾಲ್ಸ್, ಚಕ್ಲಿ ಹೊಳೆ, ಗ್ಲಾಸ್ ಬ್ರಿಡ್ಜ್ ಮಡಿಕೇರಿ, ಇವೆಲ್ಲ ಇದೆ ಅಲ್ಲಿ. ಕಾವೇರಿ ಹರಿದು ಬರುವ ಮಾರ್ಗದಲ್ಲಿ 3 ದ್ವೀಪಗಳು ನಿರ್ಮಾಣ ಆಗತ್ತೆ. ಯಾವ್ದು? ಶ್ರೀರಂಗಪಟ್ಟಣ, ಶಿವಸಮುದ್ರ ಹಾಗೂ ಶ್ರೀರಂಗಂ. ಇದನ್ನ ಶ್ರೀರಂಗಪಟ್ಟಣದಲ್ಲಿರೋದನ್ನ ಆದಿರಂಗ ಅಂತಾರೆ, ಶಿವನ ಸಮುದ್ರದ ಹತ್ರ ಇರೋದನ್ನ ಮಧ್ಯರಂಗ ಅಂತಾರೆ, ಶ್ರೀರಂಗಂ ಅದನ್ನ ಅಂತ್ಯರಂಗ ಅಂತಾರೆ. ಮಾರ್ಗಶಿರ ಮಾಸದಲ್ಲಿ ಈ 3 ಜಾಗಗಳಿಗೆ ನೀವು ಒಂದೇ ದಿವಸದಲ್ಲಿ 24 ಗಂಟೆ ಒಳಗೆ ಪ್ರಯಾಣ ಮಾಡಿ ದೇವರ ದರ್ಶನ ಮಾಡ್ಕೊಂಡ್ ಬಂದ್ರೆ ಅಖಂಡ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇತ್ತೀಚೆಗೆ ಬಹಳಷ್ಟು ಜನ ಕಾರ್ಗಳಲ್ಲಿ ಕ್ಯಾಬ್ಗಳು ಮಾಡ್ಕೊಂಡು ಒಂದೇ ದಿವಸದಲ್ಲಿ
ಮೂರು ದ್ವೀಪಗಳನ್ನ ನೋಡಿ ರಂಗನಾಥನ ದರ್ಶನವನ್ನು ಮಾಡಿ ಬರ್ತಾರೆ. ಇದನ್ನ ತಾವು ಬೇಕಾದ್ರೆ ಪ್ರಯತ್ನ ಮಾಡ್ಬೋದು. ಒಂದು ದಿವಸದಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. ಬಟ್ ಬೆಳಗ್ಗೆ ಹೊರಡ್ಬೇಕು ಅಂತಂದ್ರೆ 2:30-3 ಗಂಟೆ ಹೊತ್ತಿಗೆ ಹೊರಟ್ರೆ ಸಾಯಂಕಾಲದ ಒಳಗೆ 8 ಗಂಟೆ ಒಳಗೆ ಶ್ರೀರಂಗಂನ ದೇವಸ್ಥಾನವನ್ನ ರೀಚ್ ಆಗ್ಬೋದು ನೀವು. ಏನ್ ತೊಂದರೆ ಆಗೋದಿಲ್ಲ. ಕಾವೇರಿ ನದಿ ಉದ್ದಕ್ಕೂ ಅನೇಕ ತಟಾಕಗಳಲ್ಲಿ ಕಲೆ, ಸಾಹಿತ್ಯ, ಧರ್ಮ, ಸಂಸ್ಕೃತಿಗಳು, ವ್ಯವಸಾಯ, ಉದ್ಯಮಗಳು ಬೆಳೆದು ಕಾವೇರಿ ಭಾರತದ ಪ್ರಮುಖ ನದಿಯಾಗಿ ತೀರ್ಮಾನವಾಗಿದೆ. ಹಾಗೆ ಕಾವೇರಿ ನದಿ ಶ್ರೀರಂಗಪಟ್ಟಣದಲ್ಲಿ ಪಶ್ಚಿಮ ವಾಹಿನಿ ಎಂಬ ಹೆಸರಿನಿಂದ ಮುಂದುವರಿತಾಳೆ. ಮುಂದಕ್ಕೆ ಹೋಗ್ತಾ ಲೋಕಪವನಿ ಎಂಬ ನದಿಯನ್ನು ಸೇರ್ಕೊಳ್ತಾಳೆ. ಆಮೇಲೆ ಟಿ ನರಸೀಪುರದಲ್ಲಿ ಕಪಿಲಾ ನದಿಯನ್ನು ಸೇರ್ಕೊಂಡು, ಇದಕ್ಕೂ ಮುಂಚೆ ರೂಪಾಪುರದಲ್ಲಿ ಸಮೀಪ ಹೇಮಾವತಿಯನ್ನು ಸೇರ್ಕೊಂಡು ಮುಂದಕ್ಕೆ ಬರ್ತಾಳೆ. ಕನಕಪುರದ ಬಳಿ ಅರ್ಕಾವತಿ ನದಿಯನ್ನ ಸೇರ್ಕೋತಾಳೆ ಕಾವೇರಿ. ಅನಂತರ ತಲಕಾಡಿನ ಮೂಲಕ ಹಾದು ಹೋಗುತ್ತಾ ಶಿವನ ಸಮುದ್ರವನ್ನು ದ್ವೀಪ ಮಾಡಿ ಭೀಮೇಶ್ವರದ ಮೂಲಕ 50 ಕಿಲೋಮೀಟರ್ ದೂರದಲ್ಲಿರುವ ತಮಿಳುನಾಡಿಗೆ ಬರ್ತಾಳೆ. ಹುಗನ್ಗೆಲ್ ಫಾಲ್ಸ್ ನಲ್ಲಿ ಹೋಗಿ ಅಲ್ಲಿ ಜಾಯಿನ್ ಆಗಿ ಅಲ್ಲಿಂದ ಸೇಲಂ ಪ್ರವೇಶಿಸಿ ಅಲ್ಲಿ ಮೆಟ್ಟೂರು ಡ್ಯಾಮ್ ನಲ್ಲಿ ನೀರು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ತಿರುಪರತುರೈನಲ್ಲಿ ಇನ್ನೊಂದು ಅಣೆಕಟ್ಟು ಮಾಡಿ ಅಲ್ಲಿ ಸಂಗ್ರಹ ಮಾಡ್ಕೊಂಡಿದ್ದಾರೆ. ತಂಜಾವೂರಿನಲ್ಲಿ ಅಣೆಕಟ್ಟು ಕಟ್ಟಿ ಅಲ್ಲೂ ತಮಿಳುನಾಡಿನವರು ನೀರನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಒಟ್ಟು ತಮಿಳುನಾಡಿನಲ್ಲಿ 20 ಲಕ್ಷ ಎಕರೆ ಭೂಮಿಗೆ ನೀರನ್ನು ಉಣಿಸುತ್ತಾಳೆ. ಕಾವೇರಿ ಕರ್ನಾಟಕಕ್ಕಿಂತ ತಮಿಳುನಾಡಿಗೆ ಹೆಚ್ಚು ವರಪ್ರದವಾಗಿದ್ದಾಳೆ. ನಮ್ಮಲ್ಲೇ ಹುಟ್ಟಿದ್ರು ನಮಗೇನು ಲಾಭ ಇಲ್ಲ, ಬೇರೆಯವರಿಗೆ ಜಾಸ್ತಿ ಆಗ್ತಾ ಇದೆ. ಅದನ್ನ ಸಿಕ್ಕಾಪಟ್ಟೆ ಸಮೃದ್ಧವಾಗಿ ಹೇರಳವಾಗಿ ಉಪಯೋಗಿಸಿಕೊಂಡವರು ಅಂದ್ರೆ ತಮಿಳುನಾಡಿನವರು ಅಂತ ಹೇಳ್ಬೋದು. ಹೀಗೆ ಮುಂದೆ ಬರೆದು ತಂಜಾವೂರು, ಕುಂಭಕೋಣ ಮೂಲಕ ಪಲ್ಲವ ನೀರಂ, ಧರ್ಮಾಪುರ ದಾಟಿ ಸಂಗಮೇಶ್ವರದ ಮೂಲಕ ಪೂರ್ವ ಸಮುದ್ರವನ್ನು ಸೇರ್ತಾಳೆ. ಹೀಗೆ ಈ ಇವತ್ತಿನ ದಿವಸ 4 ನದಿಗಳ ಕುರಿತಾಗಿ ಒಂದು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ವಿ. ಸಮಯ ಮೀರ್ತಾ ಇದೆ. ನಾನು ಇಲ್ಲಿಗೆ ಇವತ್ತಿನ ಒಂದು ಪ್ರವಚನವನ್ನು ನಿಲ್ಲಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಗಂಗಾ ಯಮುನಾ ಸರಸ್ವತಿ ಬಗ್ಗೆ ಇನ್ನು ಹೆಚ್ಚು ವಿವರಗಳಿದೆ. ದಯವಿಟ್ಟು ಕ್ಷಮೆ ಮಾಡಿ. ಇವತ್ತು ಕರೆಂಟ್ ಹೋಗಿ ಸ್ವಲ್ಪ ಮಾತಾಡೋದಕ್ಕೆ ಅನಾನುಕೂಲ ಆಯಿತು. ನನಗೆ 1-2 ನಿಮಿಷ ತೊಂದರೆ ಆಯಿತು. ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.